ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಶ್ರೀ ಶೃಂಗೇರಿ ಶಾರದಾ ಪೀಠ ಚಾರಿಟಬಲ್ ಟ್ರಸ್ಟ್ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ಶಶಿಕಲಾ. ಇನ್ನು ವೀಕ್ಷಕರೇ, ಪ್ರತಿ ಸೋಮವಾರ ಬಂತು ಅಂದ್ರೆ ಸಾಕು, ರಂಗದೊರೆ ಹಾಸ್ಪಿಟಲ್ ಇಂದ ಒಬ್ಬೊಬ್ರು ವೈದ್ಯರು ನಮ್ಮೊಂದಿಗಿರ್ತಾರೆ, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿಕೊಡ್ತಾ ಇರ್ತಾರೆ. ಅಂದಹಾಗೆ ಇವತ್ತಿನವರೆಗೂ ನಾನಾ ರೀತಿಯ ಕಾಯಿಲೆಗಳು, ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹದಿಹರಿಯದ ಮಕ್ಕಳ ಒಂದು ಮನಸ್ಥಿತಿ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮ ಆಗಿರ್ಬೋದು, ಯಾವ ರೀತಿ ಇರಬೇಕು, ಅಲ್ಲದೆ ಪೋಷಕರು ತಮ್ಮ ಮಕ್ಕಳಿಗೆ ಪೋಷಣೆಯನ್ನ ಯಾವ ರೀತಿ ನೀಡಬೇಕು, ಆ ಮಕ್ಕಳ ಮನಸ್ಸನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಅಲ್ಲದೆ ಅವರು ಜೀವನದಲ್ಲಿ ಮುಂದೆ ಬರಬೇಕು, ಅವರ ಒಂದು ಭವಿಷ್ಯ ಉಜ್ವಲವಾಗಿರ್ಬೇಕು ಅಂದ್ರೆ ಪೋಷಕರಾದವರು ಏನೆಲ್ಲ ಒಂದು ಸಮಸ್ಯೆನ ಎದುರಿಸಬೇಕಾಗುತ್ತೆ, ಮಕ್ಕಳ ಜೊತೆ ಯಾವ ರೀತಿ ಇರಬೇಕಾಗುತ್ತೆ, ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರ ಹೆಸರನ್ನ ತಿಳಿಸೋಕು ಮುನ್ನ ಒಂದು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವರು ನವಜಾತ ಶಿಶು ಹಾಗೂ ಹದಿಹರಿಯದ ಮಕ್ಕಳ ಆರೈಕೆಯಲ್ಲಿ 25 ವರ್ಷಗಳ ಕಾಲ ತಮ್ಮ ಕಾರ್ಯ ಸೇವೆಯನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಅಲ್ಲದೆ 2013ರಲ್ಲಿ ಭಾರತೀಯ ಪೀಡಿಯಾಟ್ರಿಕ್ ಅಕಾಡೆಮಿಯಲ್ಲಿ ಅಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಶುಭಾ ಬಾದಾಮಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮಕ್ಕಳ ಆರೈಕೆ ಬಗ್ಗೆ ಈ ದಿನ ನಾವು ಮಾತನಾಡ್ತಾ ಇದ್ದೇವೆ. ಡಾಕ್ಟರ್, ಮೊದಲನೆಯದಾಗಿ ನೀವು ನವಜಾತ ಶಿಶು ಹಾಗೂ ಹದಿಹರೆಯದ ಮಕ್ಕಳ ಆರೈಕೆಯಲ್ಲಿ 25 ವರ್ಷಗಳ ಕಾಲ ತಮ್ಮ ಸೇವೆಯನ್ನ ನಿರ್ವಹಿಸಿದರೆ ಅದಕ್ಕೆ ತುಂಬಾನೇ ಧನ್ಯವಾದಗಳು ಅಂತ ತಿಳಿಸ್ತೀನಿ. ಅಂದಾಗೆ ಮೊದಲನೇ ಪ್ರಶ್ನೆ ಅಂದ್ರೆ, ಹದಿಹರೆಯದ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ? ಮೊದಲಾಗಿ ಐ ಹ್ಯಾವ್ ಟು ಟೆಲ್ ಯು, ಯಾವ ವಯಸ್ಸಿಂದು ನಾವು ಮಾತಾಡ್ತಾ ಇದೀವಿ ಅಂತ. 10ರಿಂದ 18 ವರ್ಷದ ತನಕ ಆ ಮಕ್ಕಳಿಗೆ ನಾವು ಈ ಕ್ಯಾಟಗರಿಗೆ ಹಾಕ್ತೀವಿ ಅದನ್ನ. ಸೊ ಅವರು ಏನು ಅಂದ್ರೆ, ನಮ್ಮ ದೇಶದಲ್ಲಿ 253 ಮಿಲಿಯನ್ ಇದ್ದಾರೆ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್, ನಮ್ಮ ಕಂಟ್ರಿನಲ್ಲಿ ವಿ ಆರ್ ದ ಯಂಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ನಾವು ಅದೊಂಥರ ನಮ್ದು ಪವರ್. ಸೊ ಯು ಹ್ಯಾವ್ ಈ ಐಡಿಯಲಿಸ್ಟಿಕ್ ಮಕ್ಕಳನ್ನ ನಾವು ನಮ್ಮ ಕೈಲಿದೆ. ಸೊ ಅದನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಸೊ ಇದನ್ನ ನೋಡ್ಕೊಳ್ಳೋದು ಯಾರು ಅಂತ ಕೇಳಿದ್ರೆ ನಾವು. ಯಾಕೆ ನಾವು ಹುಟ್ಟದಾಗಿಂದ ಅವ್ರನ್ನ ನೋಡ್ಕೊಂಡಿರ್ತೀವಿಲ್ಲ. ಸೊ ಫ್ರಮ್ 0 till 18 ನಮ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಸರ್ಕಾರ, ಇವ್ರನ್ನೇ ನೋಡ್ಕೋಬಹುದು ನೀವು ಅಂತ. ಅಂಡ್ ಆ ಮಕ್ಕಳು ನಮ್ಮ ಹತ್ರನೇ ಬರ್ತವೆ, ಯಾಕೆಂದ್ರೆ ನಾವು ಫೆಮಿಲಿಯರ್ ಅಂಡ್ ಅವರು ಮುಂಚಿನ ನೋಡಿದ್ದೀವಿ. ಸೊ ಇವಾಗ ಈವನ್ ದೋ ಅವ್ರಿಗೆ ಅಷ್ಟೊಂದು ಕಾಯಿಲೆಗಳು ಬರಲ್ಲ. ಇವಾಗ ಚಿಕ್ಕ ಚಿಕ್ಕ ಮಕ್ಕಳೇ ನೆಗಡಿ, ಕೆಮ್ಮು, ಜ್ವರ, ಬೇದಿ ಎಲ್ಲ ಆಗ್ತಾ ಇರುತ್ತೆ. ಈ ಮಕ್ಕಳಿಗೆ ದೇ ವೆರಿ ಹೆಲ್ದಿ. ಸೊ ದೇ ಡೋಂಟ್ ಕಮ್, ನಮ್ಮ ಹತ್ರ ಬರಲ್ಲ. So now we have to seek them out. Now we have to find occasion where we can call them for checkups, we can meet them and we can talk to them about their problems. So that is what we enjoy doing as pediatricians. ಖಂಡಿತವಾಗ್ಲೂ ಮೇಡಮ್. ಇವಾಗ ನೋಡೋದಾದ್ರೆ, ಮೊದಲನೇದಾಗಿ ಕೆಲವು ಮಕ್ಕಳಿಗೆ ಇನ್ನು ಚಿಕ್ಕ ವಯಸ್ಸು, ಒಂದು 6 ವರ್ಷ 7 ವರ್ಷ ಮಕ್ಕಳು ಇರ್ಬೋದು, ಅಥವಾ 5 ವರ್ಷ ಮಕ್ಕಳೇ ಇರ್ಬೋದು, ಒಬೆಸಿಟಿ ಅನ್ನೋದನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ ನಾವು. ಯಾವ ಒಂದು ಕಾರಣಕ್ಕೆ ಈ ಒಂದು ಬೊಜ್ಜು ಯುಕ್ತ ಮಕ್ಕಳು ಹುಟ್ಟಿರ್ತವೆ, ಅಲ್ಲದೆ ಹೋಗ್ತಾ ಹೋಗ್ತಾ ಬೊಜ್ಜನ್ನ ತುಂಬಿಸ್ಕೊಳ್ತವೆ, ಅಲ್ಲಿ ಆಗ್ತಾ ಇರೋಂಥ ತಪ್ಪಾದ್ರೂ ಏನಿರ್ಬೋದು? ಇದೊಂದು ದೊಡ್ಡ ಚಾಪ್ಟರ್ ನಮ್ದ್ರಲ್ಲಿ. ಸೊ ಇವನ್ ಶುರು ಮಾಡಬೇಕು ಅಂದ್ರೆ ಅದಕ್ಕೆ ಯು ಹ್ಯಾವ್ ಟು ಗೋ ಫ್ರಮ್ ಪೇರೆಂಟಿಂಗ್. ತಂದೆ ತಾಯಿ ಫಸ್ಟ್ ಹೆಲ್ದಿ ಅಂದ್ರೆ ಏನು ಅಂದ್ರೆ ಗುಂಡ್ ಮಗು ಅಂತ, ಚಬ್ಬಿ ಅಂದ್ರೆ ಇಸ್ ಈಕ್ವಲ್ ಟು ಹೆಲ್ತ್. ಸೊ ಅದು ಫಸ್ಟ್ ನಮ್ಮ ತಲೆಯಿಂದ ತೆಗೆದುಬಿಡ್ಬೇಕು. ಇವಾಗ ಮಗು ಸಣ್ಣ ಇರುತ್ತೆ, ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ಯಾಕೆ ಊಟ ಆಗ್ತಾ ಇಲ್ವಾ, ನೀವು ದಪ್ಪ ಆಗ್ತೀರಾ, ಮಗು ಯಾಕೆ ಹಿಂಗಿದೆ ಅಂತ ಶುರು ಮಾಡ್ಬಿಡ್ತಾರೆ ಆವಾಗ್ಲಿಂದ. ಸೊ ಆ ತಂದೆ ತಾಯಿದು ಫೋಕಸ್ ಇಸ್ ಅದಕ್ಕೆ ತಿನ್ಸ್ಬೇಕು. ಸೊ ಏನ್ ತಿನ್ಸ್ತಾರೆ, ಯು ಕೆನ್ ನಾಟ್ ಇವನ್ ಪ್ರಿಡಿಕ್ಟ್. ಸೊ ಆ ಮಗು ಏನೇನೋ ತಿಂತಾ ಇರುತ್ತೆ, ಅದು ತಿಂದು ಅದು ಫಸ್ಟ್ ಲೈಫ್ ಸ್ಟೈಲ್ ಹಾಳು ಮಾಡ್ಕೊಳ್ಳುತ್ತೆ, ಅದರ ನ್ಯೂಟ್ರಿಷನ್ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಅದಕ್ಕೆ ಬುದ್ಧಿನೂ ಇಲ್ಲ. ಸೊ ಬೈ ದ ಟೈಮ್ ಅದು ಅಡಾಲಸೆನ್ಸ್ ಬರೋ ಅಷ್ಟರೊಳಗೆ ಈ ಬ್ಯಾಡ್ ಹ್ಯಾಬಿಟ್ಸ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಈ ಜಂಕ್ ಫುಡ್ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ನಿಮಗೆ ಜಂಕ್ ಫುಡ್ ಅಂದ್ರೆ ಹೇಳಬೇಕು ಅಂದ್ರೆ ಇಟ್ ಇಸ್ ನಮ್ದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅದೊಂದು ದೊಡ್ಡ ಒಂದು ಪ್ರೋಗ್ರಾಮ್ ಆಗಿದೆ ಇವಾಗ. ಅದನ್ನ ಹೆಂಗೆ ನಾವು ಎಲ್ಲರ ಹತ್ರ ಅದನ್ನ ಐಡಿಯಾ ಕಳಿಸ್ಬೇಕು, ದಟ್ ಜಂಕ್ಸ್ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಯು ಅಂತ. ಸೊ ಜೆ ಇಸ್ ಜಂಕ್ ಫುಡ್, ಪ್ಯಾಕೇಜ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಆಮೇಲೆ ಹೈ ಕಾರ್ಬೋಹೈಡ್ರೇಟ್ ಕಂಟೆಂಟ್, ಹೈ ಶುಗರ್ ಕಂಟೆಂಟ್, ಹೈ ಫ್ಯಾಕ್ಟೋಸ್ ಕಂಟೆಂಟ್, ಕ್ಯಾಫೀನು, ಕೋಲಾಗಳು, ಕಾರ್ಬನೇಟೆಡ್, ಇದೆಲ್ಲ ಆಲ್ ದೀಸ್ ಆರ್ ತುಂಬಾನೇ ದುಷ್ಪರಿಣಾಮ ಬರುತ್ತೆ. ಇದನ್ನೇ ತಿಂದ್ಬಿಟ್ಟು ನಮ್ಮ ಸೀರಿಯಲ್ಲು, ಪಲ್ಸಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಅದೆಲ್ಲ ತಿಂದೇರೆ ಲಿವರ್ ಹಾಳಾಗುತ್ತೆ. ಅಂಡ್ ಆಸ್ ದೇ ಗ್ರೋ ಡಯಾಬಿಟೀಸ್ ಬರುತ್ತೆ, ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ PCOD ಬರುತ್ತೆ ಡ್ಯೂರಿಂಗ್ ದರ್ ಅಡಾಲಸೆಂಟ್ ಇಯರ್ಸ್. ಸೊ ನಾವು ಫ್ರಮ್ ಸೆಕೆಂಡ್ ಇಯರ್ ಆಫ್ ಏಜ್ ಐ ವುಡ್ ಸೇ, ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಹೇಳ್ತೀವಿ ನಾವು.
6 months ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, 2 years ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಪ್ಲಸ್ ಕಾಂಪ್ಲಿಮೆಂಟರಿ ಫುಡ್ ಅಂತೀವಿ. ಅದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಇಟ್ ಇಸ್ ಎಸ್ಟಾಬ್ಲಿಷಸ್ ಪ್ಯಾಟರ್ನ್ ಫಾರ್ ಲೈಫ್. ಸೊ ಅಲ್ಲಿಂದ ಶುರು ಮಾಡಿದ್ರೆ ಆಹಾರ, ಬ್ರೆಸ್ಟ್ ಫೀಡಿಂಗು, ಕಾಂಪ್ಲಿಮೆಂಟರಿ ಫೀಡಿಂಗು 2 years ತನಕ. ಆಮೇಲೆ ಯು ಹ್ಯಾವ್ ನ್ಯೂಟ್ರಿಷಸ್ ಡೆನ್ಸಿಟಿ ಫುಡ್ಸ್. ಸೊ 4 ಸತಿ ಊಟ ಹಾಕ್ತೀರಾ ಚಿಕ್ಕ ಮಗುಗೆ, ತಾನೇ ತಿನ್ನಕ್ಕೆ ಕಲಿಸ್ತೀರಾ, ಫೀಡಿಂಗ್ ಬಾಟಲ್ ಕೊಡಲ್ಲ, ಮೇಲಲ್ಲಿ ಹಾಕಲ್ಲ, ತುಪ್ಪ ಎಲ್ಲ ಉಪಯೋಗಿಸ್ತೀರಾ, ಸಿರಿಧಾನ್ಯ ಯೂಸ್ ಮಾಡ್ತೀರಾ. ಇದೆಲ್ಲ ನೀವು ಮುಂಚಿನ ಎಸ್ಟಾಬ್ಲಿಷ್ ಮಾಡಬೇಕು. ಎಲ್ಲ ಕೆಟ್ಟ ಅಭ್ಯಾಸ ಹಾಕ್ಬಿಟ್ಟು ಆಮೇಲೆ ಚೇಂಜ್ ಮಾಡಕ್ ಕಷ್ಟ. ಸೊ ದಟ್ ಈಸ್ ವಾಟ್ ಐ ವುಡ್ ಅಡ್ವೈಸ್. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೂ ಕೂಡ ನೇರವಾಗಿ ಡಾಕ್ಟರ್ ಬಳಿ ಮಾತನಾಡಬಹುದು. ಇನ್ನು ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 080 ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಆದ್ರೆ ನೀವು ಕರೆ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ, ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡೋದು ತುಂಬಾನೇ ಉತ್ತಮ. ಇನ್ನು ಡಾಕ್ಟರ್, ಕೆಲವು ಮಕ್ಕಳಿಗೆ ಹೊಸದಾಗಿ ಸ್ಕೂಲ್ಗೆ ಸೇರಿಸ್ತಾ ಇರ್ತಾರೆ. ಅಂತ ಟೈಮಲ್ಲಿ ಕೆಲವು ಮಕ್ಕಳು ತುಂಬಾ ಅಳ್ತಾರೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾರೆ. ಈ ಮೊದಲನೇದಾಗಿ ಸ್ಕೂಲ್ಗೆ ಹೋಗುವಂತ ಮಕ್ಕಳು ಯಾವ ರೀತಿಯಾದ ಪ್ರಿಪರೇಷನ್ ನ ಪೋಷಕರು ಮಾಡಬೇಕಾಗುತ್ತೆ? ಒಂದು ನಿಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ರೆ, ತುಂಬಾ ಮಕ್ಕಳು ಮನೇಲಿ ಇದ್ರೆ, ಯು ಕ್ಯಾನ್ ಪೋಸ್ಟ್ಪೋನ್. ಬೇಗ ಕಳ್ಸೋದೇನ್ ಬೇಕಿಲ್ಲ ಸ್ಕೂಲ್ಗೆ. 2.25 ವರ್ಷಕ್ಕೆ ನಾವು ಇದು ಪ್ಲೇ ಹೋಮ್ಗೆ ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ ನೀವು ಮನೇಲೆ ಅದ್ರ ಜೊತೆಗೆ ಆಟ ಆಡ್ಕೊಂಡು ಬೇರೆ ಮಕ್ಕಳು ಸೇರಿಸ್ಕೊಂಡು ಆಟ ಆಡಿದ್ರೆ ಆ ಮಗುವಿಗೆ ಸೋಷಿಯಲಿ ಅದು ಗ್ರೇಸಸ್ ಎಲ್ಲ ಬರುತ್ತೆ. 2.25 ವರ್ಷಕ್ಕೆ ಪ್ಲೇ ಹೋಮ್ ರೆಡಿ ಆಗಿರುತ್ತೆ. ಅದಕ್ಕೆ ಆ ಪ್ಲೇ ಹೋಮ್ ಅಲ್ಲಿ ಏನು ಅಂದ್ರೆ 3 hours ಹೋಗುತ್ತೆ. ಅದು ಬೇರೆ ಮಕ್ಕಳ ಜೊತೆಗೆ ಆಟ ಆಡುತ್ತೆ, ಬರುತ್ತೆ ಮನೆಗೆ. ಅದು ಒಂಥರ ಸೋಷಿಯಲ್ ಸೆಟಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕಳ್ಸಿದ್ರೆ ಡೆಫಿನೆಟ್ಲಿ ವಿಡ್ರಾಲ್ ಸಿಂಪ್ಟಮ್ಸ್ ಇರುತ್ತೆ, ಸೆಪರೇಷನ್ ಆಂಗ್ಸೈಟಿ ಇರುತ್ತೆ, ಅಮ್ಮನ ಅಂಟ್ಕೊಂಡ್ಬಿಡುತ್ತೆ, ಅದು ಹೋಗಲ್ಲ. ಸೊ ಅದು ಹೋಗೋದು ಬೇಕಿಲ್ಲ. ಸೊ 2.5 years ತನಕ ವೇಟ್ ಮಾಡಿ. ದೆನ್ ದೇ ಹ್ಯಾವ್ ಟು ಗೋ ಟು ನರ್ಸರಿ ವಿಲ್ ಬಿ ಅ ಲಿಟಲ್ 1 year later or 2 years later. ಅಷ್ಟರೊಳಗೆ ಅದಕ್ಕೆ ಒಂದು ರೆಡಿಮೇಡ್ ಫ್ರೆಂಡ್ ಗ್ರೂಪ್ ಇರುತ್ತೆ. ಸೊ ಪ್ಲೇ ಡೇಟ್ಸ್ ಅಂತೀವಿ ಅದಕ್ಕೆ. ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಮೀಟ್ ಮಾಡಿಸಿ, ಅವ್ರನ್ನ ಕರ್ಕೊಂಡ್ಬನ್ನಿ. ಸೊ ಸ್ವಲ್ಪ ಅದು ಅಟೆಂಪ್ಟ್ ಮಾಡುತ್ತೆ ಟು ಬಿ ಇಂಡಿಪೆಂಡೆಂಟ್. ಅಂಡ್ ಡೆಫಿನೆಟ್ಲಿ ನೀವು ಯು ಹ್ಯಾವ್ ಟು ಇಂಟರಾಕ್ಟ್ ವಿತ್ ದ ಚೈಲ್ಡ್. ಏನಾಯ್ತು ಸ್ಕೂಲಲ್ಲಿ ಇವತ್ತು, ಯಾರು ಸಿಕ್ಕಿದ್ರು, ಏನ್ ಮಾಡಿದ್ಯಾ ನೀನು ಅಂತ, ಅದು ಕನೆಕ್ಷನ್ ಬರ್ತಾ ಇರಬೇಕು, ಕಮ್ಯುನಿಕೇಶನ್ ಆಗ್ತಾ ಇರಬೇಕು. ಅಂಡ್ ಸೇಮ್ ಏನು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅದನ್ನು ನೀವು ಮನೇಲಿ ರೀಪ್ರೊಡ್ಯೂಸ್ ಮಾಡಿ. ಅದೇ ಆಟಗಳು, ಅದೇ ಪಾಠಗಳು ಮಾಡ್ತಾ ಇದ್ರೆ ಆ ಮಗುಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನು ನೋಡೋದಾದ್ರೆ ಕೆಲವು ಮಕ್ಕಳಿಗೂ ತುಂಬಾ ಬಾಂಡಿಂಗ್ ಇರುತ್ತೆ ತಂದೆ ತಾಯಿ ಜೊತೆ. ಅಲ್ಲೇ ತಂದೆ ತಾಯಿ ಕೂಡ ತಮ್ಮ ಒಬ್ಬರೇ ಮಗಳು ಅಥವಾ 2 ಮಕ್ಕಳು ಅಂತ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ. ನಂತರ ಆ ಮಕ್ಕಳು ಬೆಳೀತಾ ಒಂದು 10 ವರ್ಷ 11 ವರ್ಷ ಆಗ್ತಿದ್ದಾಗೆ ಅವ್ರ ಮನಸ್ಥಿತಿ ಒಂದ್ ರೀತಿ ವಿಚಿತ್ರವಾಗಿರುತ್ತೆ. ಏನಾದ್ರೂ ಹೇಳಿದಾಗ ಕೋಪ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ಒಬ್ಬರೇ ಹೋಗಿ ಒಂಟಿಯಾಗಿ ಕೂರುವಂತದ್ದಾಗಿರ್ಬೋದು. ಇದೆಲ್ಲ ಯಾವ ಕಾರಣಕ್ಕಾಗ್ಬೋದು? ಓಕೆ, ಫಸ್ಟ್ ನಾನು ಹೇಳಬೇಕು ವಾಟ್ ಇಸ್ ನಾರ್ಮಲ್ ಅಂತ. ನೀವು ನಾರ್ಮಲ್ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಯು ನೋ ಇಟ್ ಇಸ್ ಅಬ್ ನಾರ್ಮಲ್ ಆರ್ ನಾಟ್ ಅಂತ. ಸೊ ಮೋಸ್ಟ್ ಚಿಲ್ಡ್ರನ್ ನಾವು ನೋಡ್ತಾ ಇರ್ತೀವಲ್ಲ, 5 ವರ್ಷ 6 ವರ್ಷ ಪ್ಲೇಫುಲ್ ಆಗಿರ್ತಾರೆ, ಆಟ ಆಡ್ತಾರೆ, ಅಳ್ತಾರೆ, ಸಮಾಧಾನ ಮಾಡ್ಕೋತಾರೆ, ಪ್ರಿಡಿಕ್ಟಬಲ್. ಬೈ ದ ಟೈಮ್ ದೇ ಕಮ್ ಟು 10 years ದೇ ಆರ್ ಅನ್ಪ್ರಿಡಿಕ್ಟಬಲ್. ಅವ್ರ ಮೂಡ್ ಸ್ವಿಂಗ್ಸ್ ಇರುತ್ತೆ. ಒಂದ್ಸತಿ ಅಳ್ತಾರೆ, ಒಂದ್ಸತಿ ನಗ್ತಾರೆ, ಒಂದ್ಸತಿ ಮಾತಾಡ್ತಾರೆ, ಒಂದ್ಸತಿ ಬಾಗಿಲು ಹಾಕೊಂಡು ರೂಮಲ್ಲಿ ಕೂತಿರ್ತಾರೆ. ಸೊ ಆಲ್ ದಿಸ್ ಇಸ್ ನಾರ್ಮಲ್. ಸೊ ಅಡಾಲಸೆನ್ಸ್ ಏನ್ ಮಾಡ್ತಾರೆ ಬಿಟ್ವೀನ್ 10 and 13, ದೇ ಆರ್ ಡಿಸ್ಕವರಿಂಗ್ ದಟ್ ದೇ ಆರ್ ಡಿಫರೆಂಟ್. ದೇ ಆರ್ ಗ್ರೋಯಿಂಗ್ ಲಿಟಲ್ ಬಿಟ್, ಬಾಡಿ ಇಸ್ ಚೇಂಜಿಂಗ್. ಗಂಡ್ಮಕ್ಕಳೇ ಕೈ ಕಾಲು ಫಸ್ಟ್ ಬೆಳೆದು ಬಿಡುತ್ತೆ, ಆಮೇಲೆ ಉದ್ದ ಬೆಳೀತಾರೆ. ಹೆಣ್ಮಕ್ಳಿಗೆ ಬ್ರೆಸ್ಟ್ ಬಡ್ ಡೆವಲಪ್ ಆಗುತ್ತೆ, ಬಾಡಿ ಹೇರ್ ಡೆವಲಪ್ ಆಗುತ್ತೆ. ಆಮೇಲೆ ದೇ ಸ್ಟಾರ್ಟ್ ಗೆಟಿಂಗ್ ಇಂಟ್ರೆಸ್ಟೆಡ್ ಇನ್ ದಿ ಅದರ್ ಸೆಕ್ಸ್. ಅದಕ್ಕೆ ಮುಂಚೆ ಇರಲಿಲ್ಲ ಅದು. ಸೊ ಇದೆಲ್ಲ ದೇ ಟು ಗೆಟ್ ಯೂಸ್ ಟು ದರ್ ಓನ್ ಬಾಡಿ ಫಸ್ಟ್ ಅಲ್ವಾ. ಅವ್ರ ಚೇಂಜಸ್ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಇವಾಗ ತಂದೆ ತಾಯಿ ಬಿಕಮ್ ಲಿಟಲ್ ಡಿಸ್ಟೆಂಟ್. ಅಂಡ್ ಅವರು ನೋಡ್ತಾ ಇರ್ತಾರೆ ಏನಾಗ್ತಾ ಇದೆ ನಮ್ಮ ಮಗುಗೆ ಅಂತ. ಏನಾಗುತ್ತೆ, ಇನ್ ಸ್ವಲ್ಪ ದಿನ ಬಿಟ್ರೆ ನಾವು ಕನೆಕ್ಷನ್ ಇಲ್ಲದೆ ಇದೆ ಅವ್ರ ಜೊತೆಗೆ, ದೇ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಟುವರ್ಡ್ಸ್ ದ ಪಿಯರ್, ವಿಚ್ ಇಸ್ ಆಲ್ಸೋ ನಾರ್ಮಲ್. ಸೊ ತಂದೆ ತಾಯಿ ಎಷ್ಟು ಹೇಳ್ತಾರಲ್ಲ, ನಿನ್ ಫ್ರೆಂಡ್ ಇಂಪಾರ್ಟೆಂಟ್ ನಾನಲ್ಲ ಅಂತ ಹೇಳ್ತಾರಲ್ವಾ. ಸೊ ದಟ್ ಇಸ್ ಟ್ರೂ. ಪಿಯರ್ಸ್ ಆರ್ ಇಂಪಾರ್ಟೆಂಟ್, ಫ್ರೆಂಡ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಇಟ್ ಇಸ್ ಓಕೆ. ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ ಆ ಫ್ರೆಂಡ್ನ ಇನ್ವೈಟ್ ಮಾಡ್ಬೇಕು. ಅವಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ಫ್ರೆಂಡ್ ಅವರು ಅಂತ. ಸೊ ಇನ್ವೈಟ್ ಮಾಡಿ ಅವ್ರ ಜೊತೆಗೂ ಫ್ರೆಂಡ್ ಆಗಿ ಅದೆಲ್ಲ ಡೆವಲಪ್ ಮಾಡ್ಕೋಬೇಕು. ಸೊ ನೀವ್ ಹೇಳ್ತಾ ಇರೋದು ಒಂಟಿತನ ಅಂತ ಆಗ್ತಾ ಇದ್ರೆ, ವೆದರ್ ಇಟ್ ಇಸ್ ಪ್ಯಾಥಲಾಜಿಕಲ್ ಆರ್ ನಾರ್ಮಲ್, ಯು ಹ್ಯಾವ್ ಟು ಬಿ ದೇರ್. ಸೊ ಕನೆಕ್ಟೆಡ್ನೆಸ್ ಇಸ್, ಎಷ್ಟು ನೀವು ಆ ಮಗು ಜೊತೆಗೆ ನೀವು ಮುಂಚೆ ಫ್ರೆಂಡ್ಲಿ ಆಗಿರ್ತೀರಾ ಅದನ್ನ ಆಗೋ ಚಾನ್ಸ್ ಇರುತ್ತೆ. ಇಫ್ ಯು ಗಿವ್ ದಟ್ ಚೈಲ್ಡ್ ಸಮ್ ಪ್ರೈವಸಿ, ಸ್ವಲ್ಪ ಪ್ರೈವಸಿ ಕೊಟ್ಬಿಟ್ಟು, ಫ್ರೀಡಮ್ ಕೊಟ್ಬಿಟ್ಟು, ಬಿ ದೇರ್, ಬಿ ರೆಡಿ ಟು ಲಿಸನ್ ಟು ಹರ್ ಆರ್ ಹಿಮ್ ವೆನ್ ಹಿ ಇಸ್ ರೆಡಿ ಟು ಟಾಕ್ ಟು ಯು. ಸೊ ಅವೈಲಬಿಲಿಟಿ ಆಫ್ ದ ಪೇರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಅದಕ್ಕೆ ಮುನ್ನ ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಾನು ಲಕ್ಷ್ಮಿ ಅಂತ, ಮಂಗಳೂರಿಂದ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿಮಾ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರಮ್ಮ.
ಡಾಕ್ಟ್ರೆ, ನನ್ನ ಮಗಳಿಗೆ ಈಗ 16 ವರ್ಷ ಹಿಡಿಯಿತು. ಮೊನ್ನೆ ಹಲ್ಲು ಹೋಯಿತು, ಒಂದು ಕೋರೆ ಹಲ್ಲು. ಆದ್ರೆ ಹೋಗಿ ಇನ್ನು 4-5 ತಿಂಗಳಾಯ್ತು, ಹಲ್ಲು ಬರ್ಲೇ ಇಲ್ಲ ಅಂತ ಸ್ವಲ್ಪ ಟೆನ್ಷನ್. ಅಚ್ಚಾ, ಅದು ಎರಡನೇ ಹಂತದ ಹಲ್ಲ? ಹೌದು ಹೌದು ಹೌದು. ಮುಂದೆ ಹಲ್ಲ? ಓಕೆ ಓಕೆ ಹೌದು, ಕೋರೆ ಹಲ್ಲು. ಓಕೆ, ಅದು ಒಂದ್ಸತಿ ಓಕೆ, 2ನೇ ಕೋರೆ ಹಲ್ಲು ಅಂದ್ರೆ ಇದಕ್ಕೆ 3ನೇ ಕೋರೆ ಹಲ್ಲು ಇಲ್ವಲ್ಲಮ್ಮ ನಿಮ್ಗೆ? ಏನ್ ವರಿ? ಅದು ಬರ್ಲಿಲ್ಲಲ್ಲ ಡಾಕ್ಟ್ರೆ, ಅದಕ್ಕೆ ಕೇಳ್ಬೇಕಂತ. ಓಕೆ, ಡೆಂಟಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಅವ್ರು ಎಕ್ಸ್ರೇ ತೆಗೆದು ನೋಡ್ತಾರೆ ಅದು ಜಾಗದಲ್ಲಿ ಇದೆಯಾ ಇಲ್ಲ ಅಂತಮ್ಮ. ಓಕೆ, ಸೊ ನಾವೇನು ಅದನ್ನ ಹಲ್ಲು ಕೂದಲು ನಮ್ ಕೈಲಿಲ್ಲ. ಹೌದು. ಸೊ ನೀವು ಡೆಂಟಿಸ್ಟ್ ಹತ್ರ ಮೀಟ್ ಮಾಡಿ, ಹಲ್ ಡಾಕ್ಟರ್ನ ಮೀಟ್ ಮಾಡಿ, ಅವ್ರು ನೋಡ್ತಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು? ಪುಷ್ಪ ಅಂತಾರೆ. ಡಾಕ್ಟರ್ ಇದಾರೆ, ಮಾತನಾಡಿ. ಹಲೋ, ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ. ನಮ್ಮ ಹುಡುಗಗೆ ಇವಾಗ 16 ವರ್ಷ ಮೇಡಮ್. ಹುಡುಗ? ಹೇಳಿ. 16 ವರ್ಷದನ. 16 ವರ್ಷ. ತಿಳಿಸಿ ಮಾ, ಸಮಸ್ಯೆ ತಿಳಿಸಿ. ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ಡಾಕ್ಟರ್ ಮಾತನಾಡ್ತಿದ್ದಾರೆ. ಮೇಡಮ್, ಅವನಿಗೆ ಹೊಟ್ಟೆ ನೋವು ತುಂಬಾ ಬರ್ತಾ ಇತ್ತು. ಸ್ಟಮಕ್ ಪೇನ್, ಹೊಟ್ಟೆ ನೋವು? ಹೊಟ್ಟೆ ನೋವು ತುಂಬಾ ಬರ್ತಾ ಇತ್ತು. ತೋರಿಸಿದ್ವಿ ಮೇಡಮ್, ಹದಗಡ್ಲೆ ಇದಾವೆ ಅಂತ ಹೇಳ್ತಿದಾರೆ. ಗೆಜ್ಜೆ ಭಾಗದಲ್ಲಿ ಹದಗಡ್ಲೆ ಇದಾವೆ ಅಂತ ಹೇಳ್ತಾ ಇದಾರೆ. ಏನಾಗಿದೆ ನಿಮ್ಮ ಸಮಸ್ಯೆನ ಕ್ಲಿಯರ್ ಆಗಿ ಹೇಳಿ. ಗೆಜ್ಜೆ ಭಾಗದಲ್ಲಿ ಹದಗಡ್ಲೆ ಇದಾವೆ ಅಂತ ಹೇಳ್ತಿದಾರೆ ಮೇಡಮ್. ಈ ಸೈಡ್ ಅಲ್ಲಿ ಏನೋ ಗಡ್ಡೆ ಇದೆ ಅಂತ ಹೇಳ್ತಿದಾರೆ. ಸ್ಕ್ಯಾನ್ ಮಾಡಿದ್ರ? ಹದಗಡ್ಲೆ ಮೇಡಮ್, ಹದಗಡ್ಲೆ ಗೆಜ್ಜೆ ಭಾಗದಲ್ಲಿ ಇದೆ ಅಂತ ಹೇಳ್ತಿದಾರೆ ಮೇಡಮ್. ಗಡ್ಡೆ ಬಾಗ್ಲದಲ್ಲಿ ಗಡ್ಡೆ ಇದ್ರೆ ಸೈಡ್ ಅಲ್ಲಿ ಗಡ್ಡೆ ಇದೆ ಅಂತ ಹೇಳಿದಾರಂತೆ. ಏನ್ ಹರ್ನಿಯಾ ಅಂತ ಹೇಳಿದ್ರ? ಇನ್ನು ಕರೆ ಮಾಡಿದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕರೆ ಮಾಡುವಾಗ ದಯವಿಟ್ಟು ನಿಮ್ಮ ಪ್ರಶ್ನೆ ಏನಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸಿದ್ರೆ ಡಾಕ್ಟರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ. ನೀವು ಪ್ರಶ್ನೆ ಏನಿದೆ ಸರಿಯಾಗಿ ತಿಳಿಸಲಿಲ್ಲ ಅಂದಾಗ ಸಮಯದ ಅಭಾವ, ಇಲ್ಲಿ ಕೂಡ ಸಮಯ ವ್ಯರ್ಥ ಆಗುತ್ತೆ. ಹಾಗೆ ನೀವು ಕರೆ ಮಾಡೋದು ಕೂಡ ಒಂದು ರೀತಿಯಲ್ಲಿ ವ್ಯರ್ಥ ಅಂತಲೇ ಹೇಳ್ಬೋದು. ಇನ್ನು ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ಮತ್ತೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ರಂಗದೊರೆ ಹಾಸ್ಪಿಟಲ್ ನಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ. ಆಗ ತಾನೇ ಜನಿಸಿರುವಂತಹ ನವಜಾತ ಶಿಶುವಿನ ಆರೈಕೆ ಕೇಂದ್ರ ಕೂಡ ಇದೆ. ಗರ್ಭಿಣಿ ಸ್ತ್ರೀಯರು, ತುಂಬಿದ ಗರ್ಭಿಣಿಯರು ಕೂಡ ಹೋಗಿ ಅಲ್ಲಿ ಅಡ್ಮಿಟ್ ಆದಾಗ ಅವ್ರಿಗೆ ಡೆಲಿವರಿ ಮಾಡಿಸೋ ಮುಖಾಂತರ ಹುಟ್ಟಿದಂತ ಮಗುಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಕಾಡ್ತಿದ್ಯಾ, ಏನಾದ್ರೂ ಇದೆಯಾ ಅನ್ನೋದನ್ನ 24 ಅವರ್ಸ್ ಅಬ್ಸರ್ವೇಷನ್ ಮಾಡಿ ನಂತರ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೆ ಚಿಕಿತ್ಸೆಯನ್ನು ಸಹ ನೀಡ್ತಾರೆ. ಇನ್ನು ಸೀಳು ತುಟಿ ಇಟ್ಕೊಂಡು ಹುಟ್ಟಿರುವಂತಹ ಮಕ್ಕಳಿಗೂ ಕೂಡ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ನೀಡೋ ಮುಖಾಂತರ ಆ ಒಂದು ಮಗುವಿನ ಮುಖದಲ್ಲಿ ನಗುವನ್ನು ತರಿಸುವಂತ ಒಂದು ಕಾರ್ಯವನ್ನು ಸಹ ಮಾಡ್ತಿದ್ದಾರೆ. ಈ ರೀತಿ ಸಮಸ್ಯೆ ಇದ್ದಲ್ಲಿ ಖಂಡಿತವಾಗ್ಲೂ ನೀವೊಮ್ಮೆ ಚಾಮರಾಜಪೇಟೆಯಲ್ಲಿರುವಂತಹ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ಗೆ ಭೇಟಿಯನ್ನ ನೀಡಬಹುದಾಗಿದೆ. ಇನ್ನು ಡಾಕ್ಟರ್, ಇವಾಗ ಪೋಷಕರು ಮಕ್ಕಳು ಅಂತ ಬಂದಾಗ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ ಮೇಡಮ್. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ಸ್ವಲ್ಪ ಜೋರಾಗಿ ತಿಳಿಸಿಮಾ. ಹಲೋ ಡಾಕ್ಟರ್. ಹೇಳಿ ಮಮತಾ. ನಂಗೆ 41 ವರ್ಷ ಆಗೈತಿ. 13 ವರ್ಷದ ಮಗ ಇದ್ದ, ತೀರೋಗಿದ್ದಾನೆ. ಇವಾಗ ಮಕ್ಳು ಬೇಕು. 41 ವರ್ಷ ನಿಮ್ಗೆ? 41 ವರ್ಷ. ಓಕೆ. ಅಂಡ್ ನಿಮ್ಗೆ ಐ ಮಾಡಿದ್ದಾರೆ 2 ಸಲ. ಅದು ಬೇರೆ ಹೋಗ್ಬೋದು ಅಂದ್ರೆ ಅವ್ರಿಗೆ 41 ಇಯರ್ಸ್ ಆಗಿದೆ, 16 ಇಯರ್ಸ್ ಮಗ ಇದ್ದ, ತೀರ್ಕೊಂಡಿದ್ದಾರೆ, ಮತ್ತೆ ಮಗು ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಟ್ರೈ ಮಾಡಿಮಾ, ಟ್ರೈ ಮಾಡಿ. ಆಗುತ್ತೆ ಮೇಡಮ್. ಅದು ಅಲ್ಲ, 20% ಇರುತ್ತಲ್ವಾ, 20% ಹೇಳ್ತಾರೆ ಆಗತ್ತೆ ಅಂತ. ಟ್ರೈ ಮಾಡಿ. ಆಗುತ್ತೆ, ಟ್ರೈ ಮಾಡಿಮಾ. ಅದೇ ಅವರು IOS ಕೂಡ ಮಾಡಿಸಿದಾರಂತೆ IVF ಸೆಂಟರ್ ನಲ್ಲಿ. ಸೊ ಹಾಗಾಗಿ ಆಗುತ್ತಾ ಇಲ್ವಾ ಅಂತ ನಿಮ್ಮನ್ನ ಕ್ವೆಶನ್ ಮಾಡ್ತೀರಾ, ಅದಕ್ಕೆ ಏನಾದ್ರು ತಿಳಿಸ್ಕೊಡಿ ಡಾಕ್ಟರ್. ಅಲ್ಲ, 20% ಚಾನ್ಸ್ ಇರುತ್ತಮ್ಮ ಆಗಕ್ಕೆ. ಬಟ್ ನಿಮ್ಗೆ ವಯಸ್ಸು 41 ವರ್ಷ ಮೇಲೆ ಆಯ್ತಲ್ವಾ. ಸೊ ಚಾನ್ಸಸ್ ಆಫ್ ಗೆಟಿಂಗ್ ಅದರ್ ಪ್ರಾಬ್ಲಮ್ಸ್ ಲೈಕ್ ಡೌನ್ ಸಿಂಡ್ರೋಮ್ ಅದೆಲ್ಲ ಇರುತ್ತೆ, ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಅದು ತಕಡಿಗೆ ಹಾಕಿ ನೋಡ್ಬೇಕಮ್ಮ. ಸಾಕಕ್ಕೆ ಮಗು ತಗೊಳಕ್ ಬೆಟ್ರ ಅಥವಾ ಇದೆಲ್ಲ ಟ್ರೈ ಮಾಡ್ತೀರಾ ಬೆಟರ್ ಅಂತ ನೋಡಿಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸ್ನೇಹ ಅಂತ ಮೇಡಮ್. ನಾನು ಗುಲ್ಬರ್ಗದಿಂದ ಮಾತಾಡುತ್ತಿರೋದು. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಜೋರಾಗಿ ಸ್ಪಷ್ಟವಾಗಿ ತಿಳಿಸಿ. ಓಕೆ ಮೇಡಮ್. ನಮಸ್ಕಾರ, ಹೇಳಿಮ್ಮ. ನಮಸ್ಕಾರ ಮೇಡಮ್. ನಂದು ಮಗು 7 ಮಂತ್ಸ್. ಬಟ್ ಅವ್ನಿಗೆ ಜಾಸ್ತಿ ನೆಗಡಿ ಜ್ವರ ಕಾಣಿಸ್ತಾ ಮೇಡಮ್. ಓಕೆ, ತೋರ್ಸಿದ್ರಾ?
ಹಾ ತೋರ್ಸಿ ಎಲ್ಲ ನೋಡಿದ್ರೆ ಏನಿಲ್ಲ ನಾರ್ಮಲ್ ಆಗ್ತದೆ 2 ದಿವಸ 3 ದಿವಸ. ಎಷ್ಟು ದಿನ ಆಯ್ತು ನೆಗಡಿ ಬಂದು? ಬಂದ 1 ಮಂತ್ ಒಮ್ಮೆ ಬರ್ತೈತಿ, ಬಟ್ 4-5 ದಿವಸ ಇರ್ತದ. ನೆಗಡಿ ಅಂದ್ರೆ ಮೂಗ್ ಕಟ್ಕೊಳತ್ತಾ ಸೋರತ್ತಾ? ಇಲ್ಲಿ ಕಟ್ಕೊಳ್ತದ. ಅದು ಹಾಲು ಕುಡಿ ಕಷ್ಟಪಡತ್ತಾ? ಹಾ ಹಾ ಸರ್, ಇದು ಕೋಲ್ಡ್ ಆಗ್ತಾನ ಕಷ್ಟಪಡ್ತದೆ. ಜ್ವರಗಿರ ಬರ್ತಾ ಇದ್ಯಾ? ಜ್ವರ ಏನಿಲ್ಲ, ಮೂಗ್ ಕಟ್ಕೊಳ್ತದ. ದೆನ್ ಈಸಿ ಅಲ್ವಾ? ನೀವು ಮೂಗಲ್ಲಿ ಉಪ್ಪು ನೀರಿನ ಡ್ರಾಪ್ಸ್ ಬರ್ಕೊಟ್ಟಿದ್ರಾ? ಹಾ, ಅದು ಹಾಕಿ ಮೂಗು ಮಸಾಜ್ ಮಾಡ್ಬೇಕು ಚೆನ್ನಾಗೆ, ಅದು ಕ್ಲಿಯರ್ ಆಗತ್ತಮ್ಮ. ಅದನ್ನೇ ಮಾಡಿ, ಇನ್ನೇನು ಹಾಕಕ್ ಹೋಗ್ಬೇಡಿ. ಔಷಧಿ ಬಾಯಿಗೆ ಹಾಕೋ ಔಷಧಿ ಯಾವ್ದು ಬೇಕಿಲ್ಲ, ಇಲ್ಲ ಅಷ್ಟ್ ಮಾಡಿ ಸಾಕು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ಮಕ್ಕಳ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆ ಇದ್ರೂ ಕೂಡ ನೀವು ಡಾಕ್ಟರ್ ಬಳಿ ನೇರವಾಗಿ ಕೇಳಬಹುದಾಗಿದೆ. ಇನ್ನು ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆದ್ರೆ ನೀವು ಕರೆ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ, ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಜೋರಾಗಿ ಗಟ್ಟಿಯಾಗಿ ಮಾತನಾಡೋದು ತುಂಬಾನೇ ಉತ್ತಮ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೀರಾ ವಿಜಯ್ ಕುಮಾರ್ ಅಂತ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿಮಾ. ಓಕೆ, ನಮಸ್ತೆ ಡಾಕ್ಟರ್. ನಮಸ್ಕಾರ ಮೀರಾ, ಹೇಳಿ. ನಮಸ್ತೆ ಮೇಡಮ್. ನನ್ನ ಮಗು 2 ಹಾರ್ಟ್ ಬೇಬಿ ಅಂತ ಹೇಳಿದ್ರು, ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮಗು ಇಮ್ಮೆಚೂರ್ ಅಂತ ಹೇಳಿದ್ರು. 2.25 kg ಇದ್ಲವಳು. ಆಮೇಲಿಂದ ಇವಾಗ ಅವಳು 16 years ಆಯ್ತು, ಕಂಪ್ಲೀಟ್ ಸೆಕೆಂಡ್ ಇಯರ್ PUC ಓದ್ತಿದ್ದಾಳೆ. ಎಲ್ಲ ತರ ಬಾಡಿ ಗ್ರೋತ್ ಇದೆ, ಎಲ್ಲ ಪ್ರತಿಯೊಂದ್ರಲ್ಲೂ ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ. ಅಂದ್ರೆ ಮಾನಸಿಕವಾಗಿ ತುಂಬಾ ಮುಗ್ಧ. ಅವಳಿಗೆ ನಾರ್ಮಲ್ ಹೆಣ್ಮಕ್ಳು ಒಂದು 16-17 ವರ್ಷದವ್ರು ಹೆಂಗ್ ಯೋಚನೆ ಮಾಡ್ತಾರೆ ಆತರ ಮಾಡಲ್ಲ. ತುಂಬಾ ಮುಗ್ಧ, ಓದ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಅವಳು ಮಾಮೂಲಿ ಇರೋ ತರ ಇರಲ್ವಲ್ಲ ಅಂತ ಹೇಳಿ. ಮಾಮೂಲಿ ಏನು ಅಂತ ತುಂಬಾ ವೇರಿಯೇಷನ್ ಇರ್ತಲ್ಲಮ್ಮ. ಇವಾಗ ನೀವ್ ಹೇಳ್ತಾ ಇರೋದು ಅವಳು ಸಿಂಪಲ್ ಮೈಂಡೆಡ್ ಅಂತ ಹೇಳ್ತಾ ಇದ್ದೀರಾ, ಅಥವಾ ನಿಮ್ಗೆ ಏನ್ ವರಿ ಹೇಳಿ? ಏನಂದ್ರೆ ಅವಳು ನಾರ್ಮಲ್ ಹುಡುಗಿರ್ ತರ ಯೋಚನೆ ಮಾಡಲ್ವಲ್ಲ, ತುಂಬಾ ಸಾಫ್ಟ್, ತುಂಬಾ ಬೇರೆ ಏನೋ ಇದ್ರದ್ದು ಯೋಚನೆ ಬರಲ್ಲ ಅವಳಿಗೆ. ಸೋಷಲ್ ಇದು ಅವೇರ್ನೆಸ್ ಇಲ್ಲ ಅಂತ ಹೇಳಿ. ನಾನು ಯಾವ ತರ ಮಾತಾಡ್ಬೇಕು, ಏನ್ ಮಾತಾಡ್ಬೋದು ಆ ತರ ಗೊತ್ತಾಗಲ್ಲ. ನಾನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ಲಾ, ಏನ್ ಮಾಡ್ಲಿ ಅಂತ ಹೇಳಿ ಕೇಳೋಣ ಅಂತ ಹೇಳಿ. ಖಂಡಿತ ಬರ್ಬೋದು. ಎದುರು ಬದ್ರು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಹೇಳೋದಕ್ಕಿಂತ ಅಂತ ಹೇಳಿ. ಆಯ್ತು, ನೋ ಪ್ರಾಬ್ಲಮ್, ಬರ್ಬೋದು. ರಂಗದೊರೆ ಹಾಸ್ಪಿಟಲ್ ಬರ್ಬೋದಮ್ಮ, ಬಂದು ಮಾತಾಡಿ, ಮೀಟ್ ಮಾಡಿ ನಮ್ಮನ್ನ. ನೋಡಿಮಾ, ನೀವು ರಂಗದೊರೆ ಹಾಸ್ಪಿಟಲ್ ಅಂದ್ರೆ ಚಾಮರಾಜಪೇಟೆಯಲ್ಲಿರುವಂತಹ ರಂಗದೊರೆ ಹಾಸ್ಪಿಟಲ್ಗೆ ನಿಮ್ಮ ಮಗಳನ್ನ ಕರ್ಕೊಂಡ್ ಬನ್ನಿ. ಅಲ್ಲಿರ್ತಾರೆ ಡಾಕ್ಟರ್ ನೇಮ್ ಬಂದ್ಬಿಟ್ಟು ಶುಭಾ ಬಾದಾಮಿ ಅಂತ. ಅಲ್ಲಿ ಕೇಳಿದ್ರೆ ನಿಮ್ಗೆ ಡಾಕ್ಟರ್ ಸಿಗ್ತಾರೆ. ನಂತರ ಅವ್ರ ಬಳಿ ನೇರವಾಗಿ ಭೇಟಿಯನ್ನ ಮಾಡಿ ಮಾತನಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆಯನ್ನ ಮಾಡಿದ್ರೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಇನ್ನು ಡಾಕ್ಟರ್, ಕೆಲ ಮಕ್ಕಳು ಅಂತ ಬಂದಾಗ, ಈಗ ತಾನೇ ಒಬ್ರು ಕಾಲರ್ ಹೇಳಿದ್ರು ತುಂಬಾ ಮುಗ್ಧರು ಇರ್ತಾರೆ, ಅಂದ್ರೆ 16-17 ವರ್ಷ ಅಂದಾಗ ಒಂದು ಮೆಚೂರ್ ಮೈಂಡ್ ಅಂತೆಲ್ಲ ಹೇಳ್ಬೋದು. ಅಂತ ಸಂದರ್ಭದಲ್ಲೂ ಕೂಡ ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ. ಆ ಒಂದು ಏನ್ ಕಾರಣ ಇರ್ಬೋದು ಆ ಒಂದು ಸ್ಥಿತಿಗೆ? ಅಲ್ಲ, ಐ ವುಡ್ ಸೇ ಆಪರ್ಚುನಿಟೀಸ್ ಇಲ್ಲ ಅವ್ರಿಗೆ. ಇವಾಗ ಮನೇಲೇ ಇಟ್ಕೊಂಡಿದ್ದಾರೆ, ನೀವು ಆಚೆ ಬಿಟ್ಟು ಇಲ್ಲ, ಯಾರನ್ನು ಮೀಟ್ ಮಾಡಿಲ್ಲ. ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ, ಹೆಂಗೆ ನಡ್ಬಳಕೆ, ಹೆಂಗೆ ಹೌ ಶುಡ್ ದೇ ಬಿಹೇವ್ ಅಂತ ಗೊತ್ತಿರಲ್ಲ. ಸೊ ವಾಟ್ ವಿ ಸೇ, ಆಪರ್ಚುನಿಟೀಸ್ ಕೊಡಿ, ರೆಸ್ಪಾನ್ಸಿಬಿಲಿಟೀಸ್ ಕೊಡಿ, ಸ್ವಲ್ಪ ಸ್ವಲ್ಪ ಬಿಡಿ, ಫ್ರೀಡಮ್ ಕೊಡಿ ಅವ್ರಿಗೆ, ಕಲ್ತ್ಕೊಳ್ಳಿ, ಅವ್ರ ಜೊತೆಗಿರಿ, ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಸೊ ನೀವು ಎಷ್ಟು ಅವ್ರನ್ನ ಟ್ರೈನಿಂಗ್ ಕೊಡ್ತೀರಾ ಅಷ್ಟು ಬೇಗ ಕಲ್ತ್ಕೊಳ್ತವೆ ಮಕ್ಕಳು. ಆಮೇಲೆ ತುಂಬಾ ಮೀಡಿಯಾ ಬೇಡ, ತುಂಬಾ ಟಿವಿನಲ್ಲಿ ಇದು ಐ ವುಡ್ ಸೇ, ನೀವು ಟಿವಿ ಚಾನೆಲ್, ನೋ ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ದಟ್, ಅನ್ಎಡ್ಯುಕೇಟೆಡ್, ನಾನ್ ರಿಲೇಟೆಡ್ ಟು ಎಡ್ಯುಕೇಶನ್ ಆರ್ ಈವನ್ ಹೋಲಿಸ್ಟಿಕ್ ಎಂಟರ್ಟೈನ್ಮೆಂಟ್ ಬೇಡ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿರ್ಲಿ, ವಾಟ್ ಎವರ್ ಎಕ್ಸ್ಪೋಜರ್. ಮೀಡಿಯಾ ಮೇ ಬಿ 1 hour ಪರ್ ಡೇ ನೋಡಿ ಅವರು. ಸೊ ಆಪರ್ಚುನಿಟೀಸ್ ಕೊಡಿ ಫಾರ್ ದೆಮ್ ಟು learn a lot of things is what I would say. ಮಕ್ಕಳ ಆರೈಕೆಯಲ್ಲಿ 25 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರೋ ಅಂತ ನೀವು, ಈಗ ಮಕ್ಕಳು ಅಂತ ಬಂದಾಗ ಮಕ್ಕಳ ಬಗ್ಗೆ ಹಾಗೂ ಪೋಷಕರ ಮಧ್ಯ ಯಾವ ರೀತಿಯಾದ ಬಾಂಡಿಂಗ್ ಇದ್ರೆ ತುಂಬಾ ಉತ್ತಮ? ಇದಕ್ಕೆ ನಾವು ತುಂಬಾ ಮಹತ್ವ ಕೊಡ್ತೀವಿ, ಯಾಕಂದ್ರೆ ಇದಕ್ಕೆ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಂತೀವಿ ನಾವು. ತಂದೆ ತಾಯಿ ಆಕ್ಚುಲಿ ಯಾವ ಸ್ಕೂಲ್ಗೂ ಹೋಗ್ಲಿಲ್ಲ ಕಲ್ತ್ಕೊಳಕ್ಕೆ ಹೆಂಗ್ ಮಕ್ಕಳು ಸಾಕ್ಬೇಕು ಅಂತ. ಸೊ ಅವ್ರ ತಂದೆ ತಾಯಿ ಹೆಂಗ್ ಸಾಕಿದ್ರು ಹಂಗೆ ಸಾಕ್ತಾರೆ, ತಪ್ಪೋ ನೆಪ್ಪೋ ಗೊತ್ತಿಲ್ಲ. ಸಪೋಸ್ ದೇ ಹ್ಯಾಡ್ ಅ ವೆರಿ ಬ್ಯಾಡ್ ಚೈಲ್ಡ್ಹುಡ್, ದೇ ಮೇ ನಾಟ್ ಬಿ ಗುಡ್ ಪೇರೆಂಟ್ಸ್. Or if they had a very good childhood, they may not have enough, what shall we say, information of how to bring up the child. So, basically ಏನು ಅಂದ್ರೆ, ಡಿಪೆಂಡಿಂಗ್ ಆನ್ ಮಗು ವಯಸ್ಸು ಅದ್ರ ಮೇಲೆ ನಾವು ಹೇಳ್ತೀವಿ, ಪ್ಯಾರೆಂಟಿಂಗ್ ಸ್ಟೈಲ್ ಹೇಳ್ತೀವಿ. ಅಂಡ್ ಆಲ್ಸೋ ದಿ ಸ್ಟೈಲ್. ಇವಾಗ 4 ತರ ಸ್ಟೈಲ್ ಆಫ್ ಪೇರೆಂಟಿಂಗ್ ಇರುತ್ತೆ. ಒಂದು ಅಥಾರಿಟೇರಿಯನ್ ಅಂತ. ಹಿಂದೆ ಕಾಲದಲ್ಲಿ ಇಡೀ ಫ್ಯಾಮಿಲಿಗೆ ಒಬ್ಬರು ಸೀನಿಯರ್ ಪರ್ಸನ್ ಇರ್ತಾ ಇದ್ರು, ಅವ್ರು ಹೇಳಿದ ಮಾತು ಎಲ್ಲರೂ ಕೇಳ್ತಾ ಇದ್ರು, ತಲೆ ಬಗ್ಸಿ ಮಾತಾಡ್ತಾ ಇದ್ರು ಅಲ್ವಾ. ಅದಕ್ಕೆ ಅಥಾರಿಟೇರಿಯನ್ ಅಂತೀವಿ. ಅಂದ್ರೆ ಕ್ವೆಶ್ಚನ್ ಮಾಡಬಾರ್ದು ಅವ್ರನ್ನ.
ಸೊ ಅಂತ ಪೇರೆಂಟಿಂಗ್ ಇಸ್ ನಾಟ್ ಗುಡ್. ಅಂತ ಮಕ್ಕಳು ದೇ ಬಿಕಮ್ ವೆರಿ ಟಿಮಿಡ್. ಅವ್ರದ್ದು ಇದಿರಲ್ಲ, ಗಂಪ್ಷನ್ ಇರಲ್ಲ. ದೇ ವಿಲ್ ನಾಟ್ ಲರ್ನ್ ಹೌ ಟು ಡೂ ಆನ್ ದೇರ್ ಓನ್. ಎಂಟರ್ಪ್ರೈಸಿಂಗ್ ಇರಲ್ಲ ಅಂತ ಮಕ್ಕಳು. ಫಿಯರ್ಫುಲ್ ಆಗಿರ್ತಾರೆ. ಸೊ ದಟ್ ಇಸ್ ನಾಟ್ ಎ ಸ್ಟೈಲ್. ಸೊ ಅಂತ ಹಂಗೆ ತರಿಸ್ಬೇಡಿ ನಿಮ್ಮ ಮಕ್ಕಳನ್ನ ಅಂತ. ಎರಡನೇದು ನೆಗ್ಲೆಕ್ಟ್ಫುಲ್. ಬಿಟ್ಬಿಡೋದು, ಏನ್ ಬೇಕಾದ್ರೆ ಮಾಡಪ್ಪ ಅಂತ ಬಿಟ್ಬಿಡೋದು, ದಟ್ ಈಸ್ ನೆಗ್ಲೆಕ್ಟ್ಫುಲ್. ಅಂತ ಮಕ್ಕಳು ವಿಲ್ ಬಿಕಮ್ ವೆರಿ ಕ್ಲೂಲೆಸ್, ಸ್ಟ್ರಕ್ಚರ್ಲೆಸ್. ಅವ್ರಿಗೆ ಏನ್ ಮಾಡಬೇಕು ಅವ್ರ ಲೈಫಲ್ಲಿ ಗೊತ್ತಿಲ್ಲ, ಅಲೆಗಳ್ತೆಲ್ಲ ಓಡಾಡ್ತಾ ಇರ್ತಾರೆ. ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಅವರು. ಇನ್ನೊಂದು ಪರ್ಮಿಸಿವ್ ಪೇರೆಂಟಿಂಗ್ ಸಿಮಿಲರ್ಲಿ, ಅಂದ್ರೆ ಗಿವ್ ಲಾಡ್ ಆಫ್ ಮನಿ, ದುಡ್ಡು ಕೊಟ್ಬಿಟ್ಟು ಹ್ಯಾವ್ ಅ ಗುಡ್ ಟೈಮ್ ಅಂತ ಬಿಟ್ಬಿಡೋದು ಅಂತ ಪರ್ಮಿಸಿವ್ ಪೇರೆಂಟಿಂಗ್. ಅದು ಹೈ ರಿಸ್ಕ್ ಬಿಹೇವಿಯರ್ ತುಂಬಾ ಆಗೋಗುತ್ತೆ. ಡ್ರಗ್ಸ್, ಆಮೇಲೆ ಅನ್ಯಾಚುರಲ್ ಇದು ಅದೆಲ್ಲ ಆಗುತ್ತೆ. ದ ಬೆಸ್ಟ್ ಮೆಥಡ್ ಇಸ್ ಕಾಲ್ಡ್ ಅಥಾರಿಟೇಟಿವ್ ಅಂತ. ಅಥಾರಿಟೇಟಿವ್ ಅಂದ್ರೆ ಯು ಆರ್ ಫರ್ಮ್, ಕೈಂಡ್ ಇನ್ ದ ಸೇಮ್ ಸೆಂಟೆನ್ಸ್. ಡಿಸಿಪ್ಲಿನ್ ಮಾಡ್ತೀರಾ, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ, ನೀವು ಚೆನ್ನಾಗಿ ಓದಬೇಕು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀರಾ. ಅಟ್ ದ ಸೇಮ್ ಟೈಮ್ ಯು ವೆರಿ ರೆಸ್ಪಾನ್ಸಿವ್. ಅಂದ್ರೆ ಯು ಆರ್ ವಾಚಿಂಗ್ ಔಟ್ ಫಾರ್ ದಟ್ ಚೈಲ್ಡ್. ಯು ಆರ್ ಸೀಯಿಂಗ್ ಹೆಂಗಿದಾನ ಅವನು, ಅವ್ನ ಇಮೋಷನ್ ಹೆಂಗಿದೆ, ದುಃಖದಲ್ಲಿದ್ದಾನ, ಖುಷಿಯಾಗಿದ್ದಾನ, ಏನ್ ಮಾಡ್ದ ಇವತ್ತು. ಯು ಆರ್ ಕೀಪಿಂಗ್ ಟ್ಯಾಬ್ಸ್. ಅಟ್ ದ ಸೇಮ್ ಟೈಮ್ ಯು ಆರ್ ಗಿವಿಂಗ್ ಹಿಮ್ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಈ ಬ್ಯಾಲೆನ್ಸ್ ಇರೋದು ಹಂಗ. ಇಫ್ ಯು ಹ್ಯಾವ್ ಅ ರಿಲೇಶನ್ಶಿಪ್ ವಿತ್ ಯುವರ್ ಚೈಲ್ಡ್, ದಟ್ ಇಸ್ ಐಡಿಯಲ್ ಫಾರ್ ದ ಚೈಲ್ಡ್ಸ್ ಲೈಫ್. ಬಿಕಾಸ್ ಯು ಹ್ಯಾವ್ ಓನ್ಲಿ 18 years. ಅದಾದ್ಮೇಲೆ ಹೊಟ್ಟೋಗ್ತಾರೆ, ಹಾಸ್ಟೆಲ್ಗೆ ಹೊಟ್ಟೋಗ್ತಾರೆ, ಕಾಲೇಜ್ಗೆ ಹೊಟ್ಟೋಗ್ತಾರೆ, ಅಥವಾ ಎಲ್ಲ ಹೋಗ್ತಾರೆ. ಯು ಡೋಂಟ್ ನೋ. ಅಮೆರಿಕಲ್ಲೇ 18 ವರ್ಷ ಆದ ತಕ್ಷಣ ಅದು ಲೈಸೆನ್ಸ್ ಕೊಟ್ಟಂಗೆ, ಯು ಗೋ ಬಿ ಆನ್ ಯುವರ್ ಓನ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ. ಹಂಗಿಲ್ಲ ನಮ್ಮಲ್ಲಿ. ನಮ್ಮ ದೇಶದಲ್ಲಿ ಈವನ್ ಅಪ್ ಟು 25-30 ನಮ್ಮ ಜೊತೆಗೆ ಇರ್ತಾರೆ, ವಿಚ್ ಇಸ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಗಿವ್ ದಮ್ ದಟ್ ಅಡಲ್ಟ್ ರೋಲ್ಸ್. ನಾವು ಅದನ್ನ ಮಾಡಬೇಕು. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಕರೆ ಇದೆ. ಹಲೋ ಹಲೋ, ನಮಸ್ತೆ. ಹಲೋ, ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಹಾ, ಹಲೋ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗಗನ ಅಂತ. ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿಮ್ಮ ಗಗನ. ಮೇಡಮ್, ನಮ್ಮ ಮಗಳಿಗೆ 4 years ಇದೆ. 4 ವರ್ಷ. ಹಲೋ, ಹೇಳಿ. ನನ್ನ ಮಗಳಿಗೆ 4 years ಈಗ. ಅವ್ರಿಗೆ ತುಂಬಾ ಆಟ ಮೇಡಮ್, ಕೋಪ. ತುಂಬಾ ಕೋಪ? ತುಂಬಾ ಕೋಪ. ಅಂದ್ರೆ ಯಾತರ ಮೇಲೆ ಕೋಪ? ನಿಮ್ಮೆಲ್ಲ ಕೊಡ್ಲಿಲ್ಲ ಅಂದ್ರೆ ಆತರ ಕೋಪ. ಅವ್ರು ಹೇಳ್ದಂಗ್ ಕೇಳಿದ್ರೆ ಇರ್ತಾಳೆ, ಇಲ್ಲಾಂದ್ರೆ ಅವ್ಳು ಹೇಳ್ದಂಗ್ ಆಪೋಸಿಟ್ ಏನಾದ್ರು ನಾವು ಮಾತಾಡಿದ್ರೆ ಕೋಪ. ಏನ್ ಸಿಗುತ್ತೋ ಅದ್ರಲ್ಲಿ ಬಡಿಯೋದು, ಬಿಸಾಕೋದು. ಓಕೆ, ಅದು ಎಷ್ಟು ವರ್ಷದ ಹಂಗ ಬಿಹೇವ್ ಮಾಡ್ತಾ ಇದೆ? ಹೊಸದಾಗಿ 2 years ಇಲ್ಲ ಮೇಡಮ್. 2 ವರ್ಷದಿಂದನಾ? ಹೌದು ಮೇಡಮ್, ಅವ್ಳಿಗೆ 4 years ಈಗ. ಓಕೆ ಓಕೆ. ದಿಸ್ ಇಸ್ ಇದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ನಾನು ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ಇದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ನಿಮ್ ಸ್ಟೈಲ್ ಆಫ್ ಪೇರೆಂಟಿಂಗ್, ಇವಾಗ ಮಾತಾಡಿದ್ವಲ್ಲ, ನಿಮ್ ಸ್ಟೈಲ್ ಆಫ್ ಪೇರೆಂಟಿಂಗ್ ಹೆಂಗೆ, ನಾ ಹೇಳ್ದಂಗೆ ಕೇಳು ಅಂತ ಹೇಳ್ತೀರಾ, ಅಥವಾ ಮಗು ಜೊತೆ ಕೂತ್ಕೊಂಡು ನಿಧಾನಕ್ಕೆ ತಾಳ್ಮೆಯಿಂದ ಮಾತಾಡ್ತೀರಾ? ಆಲ್ ದಟ್ ಈಸ್ ಇಂಪಾರ್ಟೆಂಟ್. ಆ ಮಗುಗೆ ಏನೇನು ಹವ್ಯಾಸ ಇದೆ, ಏನೇನು ಆಕ್ಟಿವಿಟಿ ಕೊಟ್ಟಿದ್ದೀರಾ, ಬೋರ್ ಆಗಿದೆ ಮಗುಗೆ, ಅಥವಾ ತುಂಬಾ ಟಿವಿ ಸ್ಕ್ರೀನ್ ನೋಡ್ತಾ ಇದೆಯಾ, ಅಥವಾ ಕೇಳಿದ ತಕ್ಷಣ ನೀವು ಕೊಟ್ಬಿಡ್ತೀರಾ ಸಾಮಾನು, ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಇದೆಲ್ಲ ಇಂಪಾರ್ಟೆಂಟ್ ಅಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಶ್ವೇತಾ ಅಂತ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಜೋರಾಗಿ ಸ್ಪಷ್ಟವಾಗಿ ತಿಳಿಸಿ. ಹೇಳಿ ಶ್ವೇತಾ. ನನ್ನ ಮಗಳಿಗೆ 2.5 ವರ್ಷ ಇವಾಗ. ಅವಳಿಗೆ ಆಕ್ಚುಲಿ 1 ವರ್ಷ ಆದ್ಮೇಲಿಂದ ಅವಳಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಅಳ್ಬೇಕಾದ್ರೆ ಈಗ ತಲೆಗೆ ಏಟ್ತಿತ್ತು ಅಂದ್ರೆ ಜೋರಾಗಿ ಅಳೋಳು. ಒಂದ್ಸರಿ ಅಂದ್ರೆ ಮತ್ತೆ ಹೋಗಿದ್ದು ಉಸಿರು ವಾಪಸ್ಸೇ ಬರ್ತಾ ಇರ್ಲಿಲ್ಲ, ಉಸಿರು ಕಟ್ಟು ಆತರ ಆಗೋದು. ಆಮೇಲೆ ನಾವು ತುಂಬಾ ಭಯ ಪಡ್ಕೊಂಡು ಅವಳಿಗೆ ಬಾಯಲ್ಲೆಲ್ಲ ಉಬ್ಬಿ, ಆಮೇಲೆ ಕಣ್ಣೆಲ್ಲ ಸ್ವಲ್ಪ ಮೇಲ್ಗಡೆ ಹೋಗೋದು, ಆತರ ಪ್ರಾಬ್ಲಮ್ ಆಗೋದು. ಅದಕ್ಕೆ ಇದೇನು ಡಾಕ್ಟರ್ ಅದಕ್ಕೆ ಏನಂತ ಸಜೆಸ್ಟ್ ಮಾಡಿದ್ರು ಅಂದ್ರೆ, ಅವಳನ್ನ ಫಸ್ಟ್ ಬೀಳಿಸ್ಬೇಡಿ. ಅವಳು ಮಂಚದಿಂದ ಬಿದ್ರೆ ಅಥವಾ ಕೆಳಗಡೆ ಜೋರ ತಲೆಗೆ ಏಟ್ ಬೀಳೋ ತರ ಏನಾದ್ರು ಬಿದ್ರೆ, ಫಸ್ಟ್ ಅವಳು ಇನ್ನು ಅಳಕಿನ ಮುಂಚೆ, ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಮುಖಕ್ಕೆ ಪಟ್ಟಂತ ನೀರ್ ಹಾಕಿ ಆತರ ಹೇಳಿದ್ರು. ಈಗ ಅದನ್ನೇ ಮಾಡ್ತಿದೀವಿ ಅಂದ್ರೆ ಉಪ್ಪು ಅಂತ ಹೋಗ್ಬೇಕು ಅಂತ ಹೇಳಿದ್ರು. ಇದು ಯಾಕೆ ಈ ತರ ಬರುತ್ತೆ, ಎಲ್ಲಿವರೆಗೂ ಇರುತ್ತೆ? ಇದು ತುಂಬಾ ಕ್ವೈಟ್ ಕಾಮನ್, ತುಂಬಾ ಕಾಮನ್ ಅಲ್ಲ, ಕ್ವೈಟ್ ಕಾಮನ್. ಇದಕ್ಕೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ ಅಂತೀವಿ ನಾವು. ಸೊ ಏನ್ ರಿಸರ್ಚ್ ಮಾಡಿದ್ದಾರೆ, ಸ್ವಲ್ಪ ಐರನ್ ಡೆಫಿಷಿಯನ್ಸಿಯಿಂದ ಹಿಂಗಾಗತ್ತೆ ಅಂತ ಹೇಳ್ತಾರೆ. ಐರನ್ ಕೊಟ್ಟಿರ್ತಾರ ನಿಮ್ಮ ಡಾಕ್ಟ್ರು? ಐರನ್ ಸಿರಪ್ ಕೊಟ್ಟಿದಾರ? ಐರನ್ ಸಿರಪ್ ಬರ್ಸ್ಕೊಳ್ಳಿ ಡಾಕ್ಟರ್ ಹತ್ರ, ಅದು ಹೆಲ್ಪ್ ಆಗುತ್ತೆ. ಅಂಡ್ ಉಸಿರು ಕಟ್ಟಾಗ ಏನ್ ಮಾಡ್ಬೇಕು ಅಂತ ಹೇಳಿದಾರಲ್ಲ, ಅದನ್ನ ಮಾಡಿ. ಬಾಯಲ್ಲಿ ಊದೋದು, ಆಮೇಲೆ ಅಳದೆ ಬೀಳ್ದೆ ಹಂಗೆ ನೋಡ್ಕೊಳ್ಳೋದೆಲ್ಲ ನೋಡ್ಕೊಳ್ಳಿ. ಯೂಶಲಿ ಬೈ ಅರೌಂಡ್ 4 years 5 years ಸರಿ ಹೋಗುತ್ತೆ. ಈಗ ಎಷ್ಟು ವಯಸ್ಸು ಮಗುಗೆ? 2.5 years. 2.5. ಸೊ ಇನ್ನೊಂದು ವರ್ಷ ಸ್ವಲ್ಪ ಹುಷಾರಾಗಿದ್ರೆ ಸರಿ ಹೋಗುತ್ತಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಸಿಂಧು ಅಂತ.
ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಜೋರಾಗಿ ಸ್ಪಷ್ಟವಾಗಿ ತಿಳಿಸಿಮಾ. ಹಾ ಮೇಡಮ್, ಓಕೆ. ಹೇಳಿಮ್ಮ. ಅಲ್ಲ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಹಾ ಮೇಡಮ್, ನಮ್ ಪಾಪುಗೆ 4 ವರ್ಷ ಇದೆ. ಅವನಿಗೆ ಅಂದ್ರೆ ಅವ್ನಿಗೆ ಕಾಲಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ. ಏನೋ ಮೆಡಿಸನ್ ಹಾಕಿದ್ರೆ ಜ್ವರ ಬಂದಾಗ ಮೈಯಲ್ಲೆಲ್ಲ ದಂಡೆ ದಂಡೆ ತರ ಆಗುತ್ತೆ. ಅಂದ್ರೆ ನೆಗಡಿ ಸ್ವಲ್ಪ ಜಾಸ್ತಿ, ಕೆಮ್ಮು ನೆಗಡಿ. ಓಕೆ, ಇದು ನೋಡದೆ ಹೇಳಕ್ ಕಷ್ಟ ಆಗುತ್ತೆ. ಸೊ ಸ್ಕಿನ್ ಪ್ರಾಬ್ಲಮ್ ಅಥವಾ ವೈರಲ್ ಇನ್ಫೆಕ್ಷನ್ ರ್ಯಾಶ್ ಬಂದಿತ್ತಾ ಅಂತ ಹೇಳಕ್ಕಾಗಲ್ಲ. ಅದನ್ನು ನೀವು ಡಾಕ್ಟರ್ ತಾನೇ ತೋರಿಸ್ಬೇಕಾಗತ್ತಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನಿಮ್ಗಾಗ್ಲಿ ಅಥವಾ ನಿಮ್ಮ ಮಕ್ಕಳಿಗಾಗ್ಲಿ ಸಾಕಷ್ಟು ಸಮಸ್ಯೆ ಕಾಡ್ತಾ ಇದೆ, ಆರೋಗ್ಯದ ಸಮಸ್ಯೆ. ಯಾವುದೇ ವೈದ್ಯರ ಬಳಿ ಹೋಗಿ ಪರಿಶೀಲನೆ ಮಾಡಿಸಿದ್ರು ಕೂಡ ಅದಕ್ಕೆ ಒಂದು ಮುಕ್ತಾಯ ಅನ್ನೋದು ಕಾಣ್ಲಿಕ್ಕೆ ಆಗ್ತಿಲ್ಲ ಎಂಬುದಲ್ಲಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ತೆಗೆದುಕೊಂಡು ಚಾಮರಾಜಪೇಟೆಯಲ್ಲಿರುವಂತಹ ರಂಗದೊರೆ ಹಾಸ್ಪಿಟಲ್ಗೆ ಒಮ್ಮೆ ಭೇಟಿಯನ್ನ ನೀಡಿದ್ರೆ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಆ ನಂಬರ್ಗೆ ಕರೆಯನ್ನ ಮಾಡಿದ್ರೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಇನ್ನು ಡಾಕ್ಟರ್, ಆಗ್ಲೇ ಒಬ್ರು ಕಾಲರ್ ಹೇಳಿದ್ರು, ಕೆಲವು ಮಕ್ಕಳು ತುಂಬಾ ಹಠ ಮಾಡುವಂತದ್ದಾಗಿರ್ಬೋದು, ಹೈಪರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಹೈಪರ್ ಆಕ್ಟಿವ್ ಅಂತಾನೂ ಕೂಡ ಹೇಳ್ತೀವಿ. ಈ ಒಂದು ಸಮಸ್ಯೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರೇ ಇಲ್ಲ ಹುಡುಗಿ ತುಂಬಾ ಆಕ್ಟಿವ್ ಆಗಿದೆ, ಮಗು ಆಕ್ಟಿವ್ ಆಗಿದೆ ಅಂತ ಹೇಳ್ತಾರೆ. ಇದು ಅತಿಯಾದಾಗ್ಲೂ ಏನೆಲ್ಲ ಸಮಸ್ಯೆಗಳು ಬರಬಹುದು? ಅಲ್ಲ, ಸಿ ಯು ಬ್ರಾಟ್ ಅಪ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತೀವಿ, ADHD ಅಂತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಆ ಲೇಬಲ್ ಹಾಕಕ್ಕೆ ನಾವು ವಿ ಹ್ಯಾವ್ ಟು ಹ್ಯಾವ್ ಸರ್ಟನ್ ಕ್ರೈಟೀರಿಯಾ. ಒಂದು 6 ಇದೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. 6 ಕ್ರೈಟೀರಿಯಾ ಫಿಟ್ ಆಗಬೇಕು. ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಶುಡ್ ಬಿ ದೇರ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಸ್ಕೂಲಲ್ಲೂ ಹಂಗೆ ಬಿಹೇವ್ ಮಾಡಬೇಕು, ಮನೆಯಲ್ಲೂ ಹಂಗೆ ಬಿಹೇವ್ ಮಾಡಬೇಕು, ಫ್ರೆಂಡ್ಸ್ ಜೊತೆಗೂ ಹಂಗೆ ಬಿಹೇವ್ ಮಾಡಬೇಕು. ಆವಾಗಲೇ ನಾವು ಲೇಬಲ್ ಹಾಕ್ಬೋದು. ಜಸ್ಟ್ ಇನ್ ಒನ್ ಪ್ಲೇಸ್ ವೆರಿ ಇಸ್ ಬೋರ್ಡ್ ಆರ್ ಏನು ಕೆಲಸ ಇಲ್ಲ ಅಂದ್ರೆ ಹೈಪರ್ ಆಕ್ಟಿವ್ ಆಗಿದೆ, ಯು ಕಾಂಟ್ ಲೇಬಲ್. ಯಾಕಂದ್ರೆ ಲೇಬಲ್ ಹಾಕಿದ್ಮೇಲೆ ಅದೊಂಥರ you can't think of anything else. It's wrong to label children hyperactive. But what we have realized is that those children may be overstimulated. So anta ಮಕ್ಕಳಿಗೆ ಈ ಗಾರ್ಡನಿಂಗ್ ಹಾಕೋದು ಅಥವಾ ತೋಟ ಕೆಲಸಕ್ಕೆ ಹಾಕೋದು ಅಥವಾ ನೇಚರ್ ವಾಕ್ಸ್ ಕರ್ಕೊಂಡು ಹೋಗೋದು, ಸಮಥಿಂಗ್ ವಿಚ್ ಇಸ್ ಕಾಮಿಂಗ್, ಯೋಗ, ಮೆಡಿಟೇಷನ್, ಮ್ಯೂಸಿಕ್, ಆರ್ಟ್ ವರ್ಕ್ ಅಂತದೆಲ್ಲ ಕೊಟ್ಟರೆ ದೇ ಹ್ಯಾವ್ ಅ ಡಿಫರೆಂಟ್ ವೇ ಆಫ್ ಕಾಮಿಂಗ್ ದಮ್ ಡೌನ್. ಮೆಡಿಸಿನ್ ಇದೆ, ಒನ್ಸ್ ಯು ಹ್ಯಾವ್ ಡಯಾಗ್ನೋಸಿಸ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಔಷಧಿ ಕೊಟ್ಟು ಸರಿ ಮಾಡ್ತೀವಿ. ಬಟ್ ದಟ್ ಹ್ಯಾಸ್ ಟು ಬಿ ಅ ಡಯಾಗ್ನೋಸಿಸ್ ಮೇಡ್ ಬೈ ಸೈಕಾಲಜಿಸ್ಟ್ ಪ್ರಿಫರಬ್ಲಿ. ಆವಾಗ ನಾವು ಔಷಧಿ ಕೊಡ್ಬೋದು. ಸೊ ನಾವು ಅಂತ ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಟಿವಿ, ಅವಾಯ್ಡ್ ಮೊಬೈಲ್ ಅಂಡ್ ಸ್ಕ್ರೀನ್, ಡಿಜಿಟಲ್ ಮೀಡಿಯಾ, ಗ್ಯಾಜೆಟ್ಸ್ ಇನ್ ಎನಿ ಫಾರ್ಮ್ ಅವಾಯ್ಡ್ ಮಾಡಿ ಹ್ಯಾಂಡ್ಸ್ ಆನ್ ವರ್ಕ್ ಕೊಡಿ. ಓಕೆ. ಇನ್ನು ಮಕ್ಕಳ ತಜ್ಞರಾದಂತ ನೀವು ಕಾಮನ್ ಆಗಿ ಮಕ್ಕಳಲ್ಲಿ ಕಾಣುವಂತ ಸಮಸ್ಯೆಗಳು? ಇವಾಗ ನಾವು ಅಡಾಲಸೆನ್ಸ್ ನಾವು ಹೇಳೋಣ ಫಸ್ಟ್. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಅಡಾಲಸೆನ್ಸ್. ಯಾಕೆ ವಿ ಆರ್ ಇಂಟ್ರೆಸ್ಟೆಡ್ ಅಂದ್ರೆ ಅವ್ರು ಬರೋದೇ ಇಲ್ಲ, ಟ್ರೀಟ್ಮೆಂಟ್ಗೆ ಬರಲ್ಲ, ಹೇಳ್ಕೊಳ್ಳೋದು ಇಲ್ಲ ನಮ್ಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಅಂದ್ರೆ ಫಸ್ಟ್ ಸಮಸ್ಯೆ ಏನಂದ್ರೆ ಗ್ರೋತ್. ಐ ನಾಟ್ ಟಾಲ್, ನನ್ನ ಫ್ರೆಂಡ್ಸ್ ಎಲ್ಲ ನಂಗಿಂತ ಉದ್ದ ಇದೆ, ನಾನು ಇಷ್ಟೇ ಇದ್ದೀನಿ ಅಂತ, ಅದೊಂದು ದೊಡ್ಡ ಪ್ರಾಬ್ಲಮ್ ಅವ್ರಿಗೆ. ಸೊ ನಾವು ನಮ್ಮ ಹತ್ರ ಬಂದಾಗ ನಾವು ಅದ ಗ್ರೋತ್ ಚಾರ್ಟ್ ಅಲ್ಲಿ ಹಾಕಿ ನೋಡ್ತೀವಿ. ನಾವು ಇವರು ಪೇರೆಂಟಲ್ ಹೈಟ್ ನೋಡ್ತೀವಿ, ಪೇರೆಂಟ್ಸ್ ಹೈಟ್ ನೋಡಿ ನಮ್ಗೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕಿ ಚಾರ್ಟ್ ಮೇಲೆ ಹಾಕ್ತಿವಿ, ನೋಡ್ತೀವಿ ಮಗು ಯಾವ ಕರ್ವ್ ಅಲ್ಲಿ ಹೋಗ್ತಾ ಇದೆ ಅಂತ. ಸೊ ಇಫ್ ಈಸ್ ಗೋಯಿಂಗ್ ಅಲಾಂಗ್ ದ ಕರ್ವ್ ವಿತ್ ಹಿಸ್ ಪೇರೆಂಟ್ಸ್ ದೇರ್, ವಿ ಹ್ಯಾವ್ ಟು ಟೆಲ್ ಹಿಮ್ ದಟ್ಸ್ ಆಲ್ ದಟ್ ಯು ಗೋನ್ ಗೆಟ್. ಇಷ್ಟೇ ನಿಂದು, ನೀನು ಅಡ್ಡ ಆಗಬೇಡ, ಉದ್ದ ಅಷ್ಟು ಆಗಿದ್ಯಾ ಅಷ್ಟು ಬಿ ಹ್ಯಾಪಿ ಅಂತ ಹೇಳ್ತೀವಿ. ಅಂಡ್ ವಿ ಟೆಲ್ ಹಿಮ್ ಟು ಗೆಟ್ ಮೋರ್ ಪಾಸಿಟಿವ್ ಅಬೌಟ್ ಅದರ್ ಆಸ್ಪೆಕ್ಟ್ಸ್. ಸುನಿಲ್ ಗವಾಸ್ಕರ್, ಆಲ್ ದೋಸ್ ಆರ್ ಶಾರ್ಟೀಸ್ ಅಲ್ಲ, ಬಟ್ ದೇ ಅಟೇನ್ ಲಾಟ್ ಆಫ್ ಫೇಮ್. ಸೊ ವಿ ಆ ತರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನಾವು ಅವ್ರನ್ನ ಸಮಾಧಾನ ಮಾಡ್ತೀವಿ. ಸಿಮಿಲರ್ಲಿ ವಿತ್ ದೋಸ್ ಹೂ ವೆರಿ ಟಾಲ್ ಅಂಡ್ ದೋಸ್ ಹೂ ಹ್ಯಾವ್ ಹಾರ್ಮೋನಲ್ ಪ್ರಾಬ್ಲಮ್ಸ್, ಅದನ್ನ ನಾವು ಕಂಡು ಹಿಡಿತೀವಿ, ಆ ಚಾರ್ಟ್ಗೆಲ್ಲ ಹಾಕಿ ನೋಡ್ತೀವಿ ನಾವು. ಶಾರ್ಟ್ ಅಂಡ್ ಫ್ಯಾಟ್ ಇದ್ದವ್ರನ್ನ ನಾವು ಹಾರ್ಮೋನ್ ಪ್ರಾಬ್ಲಮ್ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅದೆಲ್ಲ ನೋಡ್ತೀವಿ ನಾವು. ಸೊ ಅದೊಂದು ಅದಕ್ಕೋಸ್ಕರ ಬರ್ತಾರೆ. ಎರಡನೇದು ಈ ಪಿಂಪಲ್ಸ್ಗೆ ಬರ್ತಾರೆ. ಪಿಂಪಲ್ಸ್ ತುಂಬಾನೇ ಪಾಪ ಅವ್ರಿಗೆ ದೇ ಫೀಲ್ ಟೆರಿಬಲ್ ಪಿಂಪಲ್ಸ್ ಬಂದ್ರೆ. ಸೊ ವಿ ಟ್ರೀಟ್ ದೆಮ್ ಫಾರ್ ದ್ಯಾಟ್ ಅಂಡ್ ದೇ ಫೀಲ್ ಗುಡ್. ಎರಡನೇದು ಹೆಣ್ಮಕ್ಳು ಬರೋದು ಮೆನ್ಸ್ಟ್ರಲ್ ಇಶ್ಯೂಸ್, ಸ್ಟಮಕ್ ಪೇನ್ ಡ್ಯೂರಿಂಗ್ ಮೆನ್ಸಸ್ ಅಥವಾ PCOD. ನೀವು PCOD ಬಗ್ಗೆ ತುಂಬಾ ಮಾತಾಡಿದ್ದೀರಾ. PCOD ಇಸ್ ಒನ್ ಈಗಿನ ಕಾಲದ್ದು ಸ್ಟ್ರೆಸ್ ಇಂಡ್ಯೂಸ್ಡ್, ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಪ್ರಾಬ್ಲಮ್ ಅದು. PCOD ಐ ಜಸ್ಟ್ ಟೆಲ್ ಯು ಆ ಲಕ್ಷಗಳು ಹೇಳ್ತೀನಿ. ಹೆಣ್ಮಕ್ಳು ಬೈ ದ ಟೈಮ್ ಈ ಮೆನ್ಸಸ್ ಟೈಮ್ ಅಲ್ಲಿ ಆಗತ್ತೆ, ಅರೌಂಡ್ ದಟ್ ಟೈಮ್ ದೇ ಸ್ಟಾರ್ಟ್ ಪುಟಿಂಗ್ ಆನ್ ವೇಟ್. ದಪ್ಪ ಆಗ್ತಾ ಹೋಗ್ತಾರೆ. ಆ ದಪ್ಪದ ಬಗ್ಗೆ ಸ್ವಲ್ಪ ಮಾತಾಡೋಣ. ಆ ದಪ್ಪ ಆಗ್ತಾ ಹೋಗ್ತಾರೆ, ಅದು ಪಿಟ್ಯೂಟರಿ ಹಾರ್ಮೋನ್ ಆಕ್ಸೆಸ್ ಎಡವಟ್ಟಾಗೋಗುತ್ತೆ. ರೆಗ್ಯುಲರ್ ಮೆನ್ಸಸ್ ಆಗೋ ಬದಲು ಒನ್ಸ್ ಇನ್ 3-4 ಮಂತ್ಸ್ ಅಥವಾ ವರ್ಷಕ್ಕೊಂದ್ಸತಿ ಆ ತರ ಆಗ್ತಾರೆ. ಮೈ ಮೇಲೆ ಕೂದಲು ಬೆಳೀತಾ ಹೋಗುತ್ತೆ, ಮಕ್ಕದ ಮೇಲೆ ಕೂದಲು ಬೆಳೆಯುತ್ತೆ. ಪಾಪ ಅವ್ರಿಗೆ ದೇ ಫೀಲ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಟು ಮೀ ಅನ್ಸುತ್ತೆ. ಬರ್ತಾರೆ ಅವರು.
ಆವಾಗ ನಾವು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಸ್ಕ್ಯಾನ್ ಮಾಡಿ BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, ಬಿಕಾಸ್ ವಿ ವರಿಡ್ ಅಬೌಟ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇವಾಗ ಒಬಿಸಿಟಿನಲ್ಲಿ ಏನು ಅಂದ್ರೆ ನಮ್ಗೇನು ಭಯ ಅಂದ್ರೆ ಇವಾಗ ಅಪಾರ್ಟ್ ಫ್ರಮ್ ದರ್ ಫಿಸಿಕಲ್ ದೇ ಕಾಂಟ್ ಬಿ ಆಕ್ಟಿವ್, ಇನ್ಸುಲಿನ್ ರೆಸಿಸ್ಟೆಂಟ್ ಆದ್ರೆ ಆಮೇಲೆ ಎಲ್ಲ ಪ್ರೀ ಡಯಾಬಿಟಿಕ್, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡಯಾಬಿಟೀಸ್ ಎಲ್ಲ ಬರುತ್ತೆ. ಸೊ ದಟ್ ಕೈಂಡ್ ಆಫ್ ಸಿಚುವೇಶನ್ ಆಗಬಾರ್ದು ಅಂತ ನಾವು ಈ ಅಡಾಲಸೆಂಟ್ ಮಕ್ಕಳಿಗೆ ಹೇಳ್ತೀವಿ, ಪ್ಲೀಸ್ ಚೇಂಜ್ ಯೋರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. 14 ವರ್ಷದ ಮಕ್ಕಳು 70 kg 80 kg ಅಂತೆಲ್ಲ ಬರ್ತವೆ. ಸೊ ವಿ ಆರ್ ಕನ್ಸರ್ನ್ಡ್ ಅಬೌಟ್ ದಟ್. ಸೊ ಪೀರಿಯಡ್ಸ್ ರೆಗ್ಯುಲರ್ ಆಗದೆ ಇದ್ರು ಪ್ಲೀಸ್ ಅಡ್ರೆಸ್ ಯೋರ್ ವೇಟ್, ಬಾಡಿ ಮಾಸ್ ಇಂಡೆಕ್ಸ್ ನೋಡ್ತೀವಿ ನಾವು, ವೇಸ್ಟ್ ಸರ್ಕಂಫರೆನ್ಸ್ ನೋಡ್ತೀವಿ. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಅವ್ರಿಗೆ ಹೇಳ್ಕೊಟ್ಬಿಡ್ತೀವಿ ಕ್ಯಾಲ್ಕುಲೇಟ್ ಮಾಡಕ್ಕೆ. ವೇಟ್ ಓವರ್ ಹೈಟ್ ಇನ್ ಸ್ಕ್ವೇರ್ ಮಾಡಿ BMI ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಶುಡ್ ನಾಟ್ ಬಿ ಮೋರ್ ದನ್ 21 ಅಂತ ಹೇಳ್ತೀವಿ. ವಾಟ್ ಈಸ್ ಓವರ್ ವೇಟ್, ವಾಟ್ ಈಸ್ ಮಾರ್ಬಿಡ್ಲಿ ಒಬೀಸ್ ಅಂತ ಹೇಳ್ಕೊಡ್ತೀವಿ ಅವ್ರಿಗೆ. ಸೊ ದೇ ಆರ್ ಅವೇರ್. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಯಾರನ್ನೂ ಶೇಮ್ ಮಾಡಲ್ಲ ನಾವು. ವಿ ಡೋಂಟ್ ಶೇಮ್ ದಮ್. ಓ ನೀ ದಪ್ಪ ಅಂತ ಯಾರಿಗೂ ಹೇಳಲ್ಲ. ಆ ವರ್ಡ್ ಫ್ಯಾಟ್ ಇಸ್ ನೆವರ್ ಯೂಸ್ಡ್. ವಿ ಜಸ್ಟ್ ಸೇ ಯು ಆರ್ ಮೈಲ್ಡ್ಲಿ ಓವರ್ ವೇಟ್, or we'll say you are more than the rest of the population. You are in this centile ಅಂತ ಹೇಳ್ತೀವಿ ನಾವು. So that they should not feel shamed. They are very sensitive. So now we have to respect that sensitivity and we have to help them. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಹೇಮಾ ಅಂತ ಮೈಸೂರಿಂದ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಹಾ ಹೇಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಹೇಮಾ. ಮೇಡಮ್, ನಮ್ ಮಗಳ ಮಗು ಒಂದು 8 ತಿಂಗಳದ ಮಗು ಇದೆ. ಅದು ಇಷ್ಟ ದಿವಸ ಅವಳಿಗೆ ಮೇಲ್ ಹಾಲು ಕುಡಿಸ್ತಾ ಇತ್ತು ಸ್ವಲ್ಪ. ಈಗ ಅದು ಕುಡಿಯೋದೇ ಬಿಟ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು? ಅಲ್ಲ, 8 ತಿಂಗಳ ಮಗುನ? ಹಾ, 8 ತಿಂಗಳು. ತಾಯಿ ಹಾಲು ಇಲ್ವಾ? ತಾಯಿ ಹಾಲು ಇದೆ, ಆ ಹಾಲು ಕುಡಿತಾನೆ. ಮೇಲ್ ಹಾಲು ಕುಡಿತಾ ಇತ್ತು, ಅದನ್ನ ಪೂರ್ತಿ ಬಿಟ್ಟ ಕುಡಿಯೋದೇ ಇಲ್ಲ ಇವಾಗ. ಇಲ್ಲ, ಇವಾಗ ತಾಯಿ ಹಾಲು ಕುಡಿತಾ ಇದ್ರೆ ತಾಯಿ ಹಾಲು ಕಂಟಿನ್ಯೂ ಮಾಡಿ, ಮೇಲ್ ಹಾಲು ಬೇಕಿಲ್ಲ. ಊಟ ರಾಗಿ ಸರಿ ತಿನ್ಸುತ್ತೆ ಮಧ್ಯ ರಾಗಿ ಸರಿ ಕೊಡಿ, ಹಣ್ಣು ಮೇಲ್ ಹಾಲು ಪೂರ್ತಿ ಬಿಟ್ಟ ಅದಕ್ಕೆ. ಅಲ್ಲ, ನೀವು ಆಕ್ಚುಲಿ ನೀವು ಇಂಟರ್ನ್ಯಾಷನಲ್ ಗೈಡ್ ಲೈನ್ಸ್ ನೋಡಿದ್ರೆ ಮೇಲ್ ಹಾಲು 1 ವರ್ಷದ ಮೇಲೆ ಕೊಡ್ತಾರಮ್ಮ, ಅದಕ್ಕೆ ಮುಂಚೆ ಕೊಡೋದೇ ಇಲ್ಲ. ಸೊ ಕೊಡಬೇಕು ಅಂತೇನಿಲ್ಲ. ನೀವು ನಟ್ಸ್ ಯೂಸ್ ಮಾಡಿ, ರಾಗಿ ಯೂಸ್ ಮಾಡಿ, ಇದು ನವಧಾನ್ಯ ಎಲ್ಲ ಯೂಸ್ ಮಾಡಿ, ಸಿರಿಧಾನ್ಯ ಯೂಸ್ ಮಾಡಿ, ಆಮೇಲೆ ಮೊಸರು ಹಾಕಿ, ಮೊಸರು ತಿನ್ನಿಸಿ, ತುಪ್ಪ ಕೊಡಿ. ಸೊ ಹಾಲೇ ಕೊಡಬೇಕು ಅಂತೇನಿಲ್ಲಮ್ಮ. ತಾಯಿ ಹಾಲು ಮಾತ್ರ ಪ್ಲೀಸ್ ಕಂಟಿನ್ಯೂ ಮಾಡಿ 2 ವರ್ಷ ತನಕ, ಅದು ಬಿಡಬೇಡಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ನಮ್ಮ ಧ್ವನಿ ನಿಮ್ಗೆ ಕೇಳಿಸ್ತಿದ್ಯಾ? ಇನ್ನು ಹಲೋ, ನಮಸ್ತೆ. ಇನ್ನು ಡಾಕ್ಟರ್, ಆಗ್ಲೇ ಮಕ್ಕಳ ಒಂದು ಬೊಜ್ಜುವಿಕೆ ಬಗ್ಗೆ ಮಾತನಾಡೋಣ. ಈಗ ಕೆಲವು ಮಕ್ಕಳು ನೋಡೋದಾದ್ರೆ ಇನ್ನು 6 ವರ್ಷ 7 ವರ್ಷ ಮಕ್ಕಳು ವೆಯ್ಟ್ ಇರ್ತಾರೆ, ನೋಡಕ್ಕೆ ತುಂಬಾ ಗುಂಡ್ಗುಂಡೋಗಿರ್ತಾರೆ. ಕೆಲವರು ಹೇಳ್ತಾರೆ ಚಬ್ಬಿ ಕ್ಯೂಟ್ನೆಸ್ ಅಂತ. ಬಟ್ ಅದೇ ಯಾವ ರೀತಿಯಾದ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಹೋಗ್ತಾ ಹೋಗ್ತಾ? ಆಯ್ತಾ, ಒಂದು ಕ್ಲೂ ಕೊಡ್ತೀನಿ ನಿಮ್ಗೆ. ಈ ಚಬ್ಬಿ ಮಗುಗೆ ಇಲ್ಲಿ ಕಪ್ಪಾಗಿ ಲೈನ್ಸ್ ಬರ್ತಾ ಇದೆಯಾ ಅಂತ ನೋಡಿ, ಅದು ಅಕ್ಯಾಂಥಸ್ ನೈಗ್ರಿಕನ್ಸ್ ಅಂತೀವಿ. ದಟ್ಸ್ ಅ ಸೈನ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ದಟ್ ಈಸ್, ನೀವು ಅದನ್ನ ಸೀರಿಯಸ್ ಆಗಿ ತಗೋಬೇಕು. ಈ ಚಬ್ಬಿ ಮಗು ಬ್ಲಾಕ್ ಲೈನ್ ಶುರು ಆಯ್ತು ಅಂದ್ರೆ ಇವಾಗ್ಲಿಂದ ನೀವು ಹ್ಯಾವ್ ಟು ಬಿ ಆನ್ ಅ ವೆರಿ ವೆರಿ ಸ್ಟ್ರಿಕ್ಟ್ ಡಯಟ್. ಸೊ ಸ್ಟ್ರಿಕ್ಟ್ ಡಯಟ್, ಮಗುಗೆ ಕ್ಯಾಲರೀಸ್ ಎಷ್ಟು ಬೇಕು ನಾವು ಚಾರ್ಟ್ ಹಾಕೊಡ್ತೀವಿ ನಿಮ್ಗೆ. ನಾವೇನ್ ಹೇಳ್ತೀವಿ ಅಂದ್ರೆ, ಈ ವಾರ ಎಲ್ಲ ಏನ್ ತಿನ್ಸಿದೀರಾ ಅಂತ ಬರ್ಕೊಂಬಂದ್ಬಿಡಿ ಅಂತ ಹೇಳ್ತೀವಿ. ನಾವು ಅದನ್ನ ನೋಡ್ತೀವಿ, ಒಳ್ಳೆ ಹೋಮ್ವರ್ಕ್ ಕೊಟ್ಟಂಗೆ. ಆಮೇಲೆ ಹೇಳ್ತೀವಿ ಇದು ಸರಿಗಿಲ್ಲ, ಇದು ಕ್ಯಾಲರೀಸ್ ಜಾಸ್ತಿ ಆಯ್ತು, ಇಲ್ಲಿ ಕಡಿಮೆ ಮಾಡ್ಬೋದಾಗಿತ್ತು ಅಂತ ಹೇಳಿ ಅವ್ರಿಗೆ ಸಮಟೈಮ್ಸ್ ಈವನ್ ಡಯಟಿಷಿಯನ್ ಹತ್ರ ನಾವು ಇದ್ಕೊಡ್ತೀವಿ. ಸೊ ಅದ್ ಮಾಡ್ತಾ ಹೋದ್ರೆ ಪ್ಲಸ್ ದಟ್ 1 hour ಆಫ್ ಎಕ್ಸರ್ಸೈಸ್ ಪರ್ ಡೇ, ಹೆಂಗಾದ್ರೂ ಮಾಡಿ ಎಕ್ಸರ್ಸೈಸ್. ಸ್ವಲ್ಪ ನೀರು ಬೇಕು ನಮ್ಗೆ. ಖಂಡಿತ ಡಾಕ್ಟರ್. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದೀವಿ ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ. ಹಾಗೆ ಈಗ ನೋಡೋದಾದ್ರೆ ಎಷ್ಟೋ ಮಕ್ಕಳಿಗೆ ಒಂದು ಬೊಜ್ಜು ಅನ್ನೋದು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅಲ್ಲದೆ ಕೆಲವು ಪೋಷಕರು ಏನ್ ಮಾಡ್ತಾರೆ, ಮಕ್ಕಳನ್ನ ತುಂಬಾ ಮುದ್ದಾಗಿ ಸಾಕಿರ್ತಾರೆ. ಒಂದೇ ಮಗು ಇರೋದು, 2 ಮಕ್ಳು ಇರೋದು ನಮ್ಮ ಮಕ್ಕಳು ಅಂತ. ಖಂಡಿತವಾಗ್ಲು ಆ ಪ್ರೀತಿ ಇರ್ಬೇಕು ಸತ್ಯ. ಹಾಗಂತ ಮಕ್ಕಳಿಗೆ ಸಾಕಷ್ಟು ಫುಡ್ ಅವ್ರು ಕೇಳಿದ ರೀತಿ ಜಂಕ್ ಫುಡ್ ಎಲ್ಲ ಕೊಡ್ತಾ ಹೋದಾಗ ನಾನಾ ರೀತಿ ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇರುತ್ತೆ. ಯಾಕಂದ್ರೆ ಮಕ್ಕಳು ನಮ್ಮ ಕಣ್ಣ ಮುಂದೆ ತುಂಬಾ ಚೆನ್ನಾಗಿದ್ದಾಗ, ಆರೋಗ್ಯದಲ್ಲಿ ಇದ್ದಾಗ ಮಾತ್ರ
ಪೋಷಕರಾದಂತ ನಾವು ಕೂಡ ನೆಮ್ಮದಿಯಾದ ಜೀವನವನ್ನ ಸಾಗಿಸ್ತೀವಿ. ಒಂದು ವೇಳೆ ಮನೇಲಿರುವಂತಹ ಮಕ್ಕಳಿಗೆ ಜ್ವರ ಬರ್ಲಿ, ನೆಗಡಿ ಬರ್ಲಿ, ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪೋಷಕರು ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಹಾಗೂ ಪೋಷಕರ ನಡುವೆ ಯಾವ ರೀತಿಯಾದ ಬಾಂಡಿಂಗ್ ಇರಬೇಕು, ಮಕ್ಕಳಿಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಎಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀವಿ. ಅಲ್ಲದೆ ಡಾಕ್ಟರ್ ಹಾಗೆ ತಿಳಿಸ್ಕೊಡ್ತಿದ್ರೆ ಮಕ್ಕಳಿಗೆ ಏನಾದ್ರು ಬೊಜ್ಜು ಜಾಸ್ತಿ ಆದಾಗ ಏನೆಲ್ಲ ಆಗ್ಬೋದು, ಒಂದು ಡಯಟ್ ಅಂತ ಮಾಡಿದಾಗ ಯಾವ ರೀತಿಯಾದ ಡಯಟ್ ಅನ್ನ ಅನುಸರಿಸಬೇಕು ಅಂತ ತಿಳಿಸ್ಕೊಡಿ ಡಾಕ್ಟರ್. ಫಸ್ಟ್ ನೀವು ಫ್ಯಾಮಿಲಿ ಡಯಟ್ ಇಸ್ ಓಕೆ. ನೀವೇನು ಸ್ಪೆಷಲ್ ಫುಡ್ ಎಲ್ಲ ಆಚೆ ಹೋಗಿ ತರಬೇಕು ಅಂತ ಏನಿಲ್ಲ. ಮನೇಲಿ ನೀವೇನ್ ಟ್ರೆಡಿಷನಲ್ ಏನ್ ಅಡಿಗೆ ಮಾಡ್ತೀರಿ ಅದನ್ನ ಕೊಡಿ. ದಯವಿಟ್ಟು ಹೊಟ್ಟಿಂದ ಬೇಡ. ಆಮೇಲೆ ಇದು ಜಂಕ್ ಫುಡ್ ಆಗ್ಲೇ ಹೇಳಿದ್ರೆ ಅದೆಲ್ಲ ಬೇಡ. ಅಂಡ್ ಈ ಮಗುಗೆ ಆಕ್ಟಿವಿಟಿ ಕೊಟ್ಟರೆ 1 hour per day ಕೊಟ್ಟರೆ ಬೇಬಿ ವಿಲ್ ಗ್ರೋ ವೆಲ್ ವಿತೌಟ್ ಅ ಪ್ರಾಬ್ಲಮ್. ಸೊ ನಾವು ಗ್ರೋತ್ ಚಾರ್ಟ್ ಕೊಟ್ಟಾಗ ನಾವು ಹೇಳ್ತೀವಿ ಈ ವಯಸ್ಸಿಗೆ ಇಷ್ಟಿರಬೇಕು ಅಂತ. ಸೊ ಅದನ್ನ ಗಮನ ಇಟ್ಕೊಂಡು, ಸಪೋಸ್ ಎಕ್ಸಾಂಪಲ್ ಕೊಡ್ತೀನಿ, 3-year-old child should be around 14 kg. Suppose this child is 18 kg. It is 5 ವರ್ಷದ ಮಗು ವೇಟ್. ನಾವು ಹೇಳ್ತೀವಿ 5 ವರ್ಷ ತನಕ 1 kg ದಪ್ಪ ಆಗ್ಬಾರ್ದು. ಸೊ ಆ ಗೋಲ್ ಕೊಡ್ತೀವಿ ಆ ಮಗು ತಾಯಿಗೆ. ಸೊ ಶಿ ವಿಲ್ ಬಿ ಅವೇರ್ ಆಫ್ ದಟ್. ಸೊ ಗ್ರೋತ್ ಚಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ಇನ್ನು ಕೆಲವರು ಪೋಷಕರು ತಮ್ಮ ಒಂದು ಅಡಲ್ಟೀಸ್ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಬಳಿ ಬರ್ತಾರೆ. ಅಂತ ಟೈಮಲ್ಲಿ ಆ ಮಕ್ಕಳಿಗಾಗಿರ್ಬೋದು ಅಥವಾ ಪೋಷಕರು ಅಂದ್ರೆ ಪೇರೆಂಟ್ಸ್ಗಾಗಿರ್ಬೋದು ಯಾವ ರೀತಿಯಾದ ಕೌನ್ಸಿಲಿಂಗ್ ಅನ್ನ ನೀಡ್ತೀರಾ? ರಿಗಾರ್ಡಿಂಗ್ ಒಂದು ಮಾತನ್ನ ಯಾವ ರೀತಿ ತಿಳಿಸ್ಕೊಡ್ತೀರಾ ಮಕ್ಕಳ ಬಗ್ಗೆ? ಓಕೆ. ಸೊ ನಾವು ಚಿಕ್ಕ ವಯಸ್ಸು ಮಕ್ಕಳಿಗೆ ನಾವು ವಿ ಹ್ಯಾವ್ ನೋ ಪ್ರಾಬ್ಲಮ್. ಈ ಅಡಾಲಸೆಂಟ್ ಮಕ್ಕಳಿಗೆ ದೇರ್ಸ್ ಅ ಮೆಥಡ್. ಅಡಾಲಸೆಂಟ್ ಮಕ್ಕಳಿಗೆ ಏನು ಅಂದ್ರೆ ನಾವು ವಿ ಡಿವೋಟ್ ಅಬೌಟ್ 1 hour ಟೈಮ್. ಅದರೊಳಗೆ ಫಸ್ಟ್ ನಾವು 3 ಜನ ಕೂಡ್ಸ್ಕೊತೀವಿ, ತಂದೆ ತಾಯಿ ಮಗು ಮುಂದೆ ಕೂತ್ಕೊಳ್ತೀವಿ. ಅಂಡ್ ಅವರು ಇದ್ರ ಅಡಾಲಸೆಂಟ್ ಮುಂದೆನೆ ಮಾತಾಡ್ತಾರೆ ನಮ್ಮ ಜೊತೆಗೆ. ಸೊ ಏನು ಮುಚ್ಚಿಡಲ್ಲ. ಸೊ ಆಮೇಲೆ ಅವ್ರದಿಬ್ಬರನ್ನ ಆಚೆ ಕಳಿಸ್ಬಿಡ್ತೀವಿ. ಅಡಾಲಸೆಂಟ್ ನ ಕೂಡಿಸಿ ಅದನ್ನ ಸ್ಪೆಸಿಫಿಕ್ ಮಾತಾಡ್ತೀವಿ. ಸೊ ವಾಟ್ ಎವರ್ ಅದ್ ಹೇಳ್ಕೋಬೇಕು ಅದೆಲ್ಲ ಹೇಳ್ಕೊಳುತ್ತೆ, ಹೆಣ್ಣಾದ್ರೂ ಗಣ್ಣಾಗ್ಲಿ. ಆಮೇಲೆ ವಾಪಸ್ ತಂದೆ ತಾಯಿನ ಕರ್ಕೊಂಡ್ ಬರ್ತೀವಿ. ಅಂಡ್ ದೆನ್ ವಿ ವಿಲ್ ಸೇ, ನಾನು ಕಾನ್ಫಿಡೆನ್ಷಿಯಲ್ ಆಗಿ ವಾಟ್ ಆ ಮಗು ಹೇಳಿದ್ದು ಆ ತಂದೆ ಹೇಳಲ್ಲ ನಾನು. ಸೊ ದಟ್ ಅಡಾಲಸೆಂಟ್ ಮಗುಗೆ ನನ್ನಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಶೇರ್ ಮಾಡ್ಕೊಳ್ಳುತ್ತೆ. ಇಲ್ಲದ್ರೆ ಮುಚ್ಚಿಟ್ಬಿಡುತ್ತೆ. ತಂದೆ ತಾಯಿ ಜೊತೆಗೂ ಮುಚ್ಚಿಡುತ್ತೆ, ನನ್ನ ಜೊತೆಗೂ ಮುಚ್ಚಿಟ್ಬಿಡುತ್ತೆ. ಇಫ್ ಐ ಡೋಂಟ್ ಪ್ರಾಮಿಸ್ ಕಾನ್ಫಿಡೆನ್ಶಿಯಾಲಿಟಿ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಕಾನ್ಫಿಡೆನ್ಶಿಯಾಲಿಟಿ. ಸೊ ನಾವು ವಿಲ್ ನಾಟ್ ಟಾಕ್ ಅಬೌಟ್ ವಾಟ್ ಇಸ್ ದ ಬೇಬೀಸ್ ಪ್ರಾಬ್ಲಮ್ಸ್ ವಿತ್ ದ ಪೇರೆಂಟ್ ಅನ್ಲೆಸ್ ಇಟ್ ಇಸ್ ಸುಯಿಸೈಡಲ್, ಡ್ರಗ್ ರಿಲೇಟೆಡ್ ಆರ್ ಹಾರ್ಮ್ಫುಲ್ ಟು ಎನಿಬಡಿ ಎಲ್ಸ್. ಓಕೆ. ಸೊ ಅದೇನಾದ್ರೂ ಇದ್ರೆ ನಾವು ಶೇರ್ ಮಾಡ್ಕೋತೀವಿ ತಂದೆ ತಾಯಿ ಜೊತೆ. ಬಟ್ ಇಫ್ ಎನಿಥಿಂಗ್ ಎಲ್ಸ್, ಗರ್ಲ್ ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಆರ್ ಸಮ್ ಕ್ಯಾಶುಯಲ್ ಥಿಂಗ್ ವಿಚ್ ಹ್ಯಾಪನ್, ವಿ ವಿಲ್ ನಾಟ್ ಶೇರ್. ಸೊ ದಟ್ ಮಚ್ ಕಾನ್ಫಿಡೆನ್ಸ್ ದಟ್ ಚೈಲ್ಡ್ ಹ್ಯಾಸ್ ವಿತ್ ಅಸ್. ಯಂಗರ್ ಚಿಲ್ಡ್ರನ್ ಆಫ್ ಕೋರ್ಸ್ ನಮ್ ಫ್ರೆಂಡ್ಸ್ ಆಗೋಗ್ತಾರೆ. ನಡ್ಕೊಂಡ್ ಬರ್ತಾರೆ, ಜಂಪ್ ಮಾಡ್ಕೊಂಡು ಬರ್ತಾರೆ ನಮ್ಮ ಕ್ಲಿನಿಕ್ಗೆ. ದೇ ಬಿಕಮ್ ಅವರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ದಟ್ಸ್ ಹೌ ವಿ ಹ್ಯಾವ್ ದಟ್ ರಿಲೇಶನ್ಶಿಪ್ ವಿಚ್ ಕ್ಯಾರೀಸ್ ಆನ್ ಟು ಅಡಾಲಸೆನ್ಸ್. ಓಕೆ, ಮತ್ತಷ್ಟು ಮಾತನಾಡೋಣ ಡಾಕ್ಟರ್. ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಸವಿತಾ ಅಂತ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿಮಾ. ನಮಸ್ತೆ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ನನ್ನ ಮಗಳು ವೆನ್ ಶಿ ವಾಸ್ 6 years old, ಅವಳು ಹೆಡ್ ಇಂಜುರಿ ಆಯ್ತು, ತಲೆ ಮೇಲಿಂದ 3rd floor ಇಂದ ಬಿದ್ಬಿಟ್ಟಿದ್ಲು. ನೌ ಶಿ ಇಸ್ ರಿಕವರ್ಡ್. ನೌ ಶಿ 17-year-old. ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಬಟ್ ಅವಳಿಗೇನ್ ಹೈಟ್ ತುಂಬಾ ಬೆಳಿಲಿಲ್ಲ ಡಾಕ್ಟರ್. ಶಿ ಹ್ಯಾಸ್ ಹರ್ ರೆಗ್ಯುಲರ್ ಮಂತ್ಲಿ ಸೈಕಲ್, ಎವ್ರಿಥಿಂಗ್ ಇಸ್ ಫೈನ್. ಎಡಗಡೆ ಭಾಗ ಅವಳಿಗೆ ಸ್ವಲ್ಪ ವೀಕ್, ಐ ಮೀನ್ ಮಸಲ್ಸ್ ಸ್ವಲ್ಪ ವೀಕ್. ವಾಟ್ ಇಸ್ ಹರ್ ಹೈಟ್? ಶಿ ಇಸ್ 5, near to 5 feet. And what is your height and your husband's height? Sorry, doctor. What is the parents' height? Her weight, her parents' height. Myself, I am 5'4", and my husband is 5'7", doctor. Okay. So she's only 5 feet and she's 17 years old. Yeah, she is near to 5 feet. That's all. Did she have any? She's near to 5 feet. Did she have any pituitary problems when she had that fall? Yes, she had that head injury. So she has all her milestones were second time. Walk, talk, everything. Okay. Ella milestones ಎರಡನೇ ಸತಿ ಆಯ್ತು ಡಾಕ್ಟರ್ ಅವ್ರದ್ದು. Okay. And diffuse axonal injury ಅಂತ. Okay. So one thing you have to check is whether she had any injury to the pituitary alla. So you need to meet an endocrinologist. Endocrine person na meet ಮಾಡಿ you clear whether she has any problem with the pituitary, including thyroid. Right? ಸೊ ಅದನ್ನ ಒಂದ್ಸತಿ ಕ್ಲಾರಿಫೈ ಮಾಡ್ಕೊಂಬಿಡಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ಕೆ ಧನ್ಯವಾದಗಳು. ವೀಕ್ಷಕರೇ, ಇನ್ನಷ್ಟು ಮಾತನಾಡೋಣ. ಅದಕ್ಕೆ ಮುನ್ನ ರಂಗದೊರೆ ಹಾಸ್ಪಿಟಲ್ ಒಂದು ಚಿಕ್ಕ ಎವಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಮನುಷ್ಯನಿಗೆ ಏನೇನೆಲ್ಲ ಇದ್ದು ಆರೋಗ್ಯವೊಂದು ಇಲ್ಲದಿದ್ದರೆ ಯಾವ ಭಾಗ್ಯಕ್ಕಾಗಿ ಬದುಕಬೇಕು? ಹೀಗೆನಿಸುವುದು ಸಹಜ. ಆರೋಗ್ಯವೇ
ಮನುಷ್ಯನ ನಿಜವಾದ ಭಾಗ್ಯ. ಆರೋಗ್ಯವೇ ಭಾಗ್ಯ. ರೋಗ ಬರದಂತೆ ತಡೆಯುವುದು, ಮುನ್ನೆಚ್ಚರಿಕೆ ವಹಿಸುವುದು, ರೋಗ ಬಂದಾಗ ಉಪಚರಿಸುವುದು ಬಹುದೊಡ್ಡ ಜವಾಬ್ದಾರಿ. ಕಣ್ಣೆದುರಿಗೆ ಕಾಣುವ ನೂರಾರು ಆಯ್ಕೆಗಳಲ್ಲಿ ರೋಗ ನಿಯಂತ್ರಣ, ರೋಗ ನಿರೋಧಕ, ರೋಗ ನಿಗ್ರಹಕ್ಕೆ ಸಮರ್ಥ, ಸದೃಢ, ವಿಶ್ವಸನೀಯ ವೇದಿಕೆ ಶ್ರೀ ಸಾಮಾನ್ಯರ ಪಾಲಿನ ಧನ್ವಂತರಿ. ಬಹು ವಿಶೇಷ ಚಿಕಿತ್ಸೆಗಳ ಸುಲಭ ಸಮೃದ್ಧ ಸೇವಾ ಸೌಧ ರಂಗದೊರೆ ಸ್ಮಾರಕ ಆಸ್ಪತ್ರೆ, ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್, RMH. ಶ್ರೀ ಶೃಂಗೇರಿ ಮಠದ ಬೆಂಗಳೂರು ಶಾಖೆ ಬಹಳ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ನಾನಾ ವಿಧದ ಸೇವೆಗಳನ್ನು ಮಾಡಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. ಈ ಪ್ರಾಂತ್ಯದ ಜನರಿಗೆ ಅವರಿಗೆ ಅನುಕೂಲವಾಗುವಂತಹ ಕೆಲವು ಪ್ರಯೋಜನಕಾರಿ ಕೆಲಸಗಳನ್ನು ಮಾಡಿ ನಾವು ಸಂತೋಷ ಪಡಬೇಕು ಅಂತ. ಅಂತಹ ಹಲವಾರು ಕೆಲಸಗಳಲ್ಲಿ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ಒಂದು ಒಳ್ಳೆಯ ಕೆಲಸ ನಾವು ಶುರು ಮಾಡಿದ್ದು 2007ರಲ್ಲಿ. ನಮ್ಮ ಆಸ್ಪತ್ರೆ ಸೇಫ್ ಫ್ರಮ್ ಇನ್ಫೆಕ್ಷನ್ ಅಂತ. ಈಗ ಆಪರೇಷನ್ ಇರಬಹುದು ಅಥವಾ ಪೇಷಂಟ್ಗಳನ್ನ ನೋಡ್ಕೊಳ್ಳೋದು, ಇಂಜೆಕ್ಷನ್ ಕೊಡೋದಿರಬಹುದು, ಅಥವಾ ಕ್ಯಾನ್ಯುಲಾ ಅಂತ ಈಗ ಗ್ಲೂಕೋಸ್ ಹಾಕೋದಕ್ಕೋಸ್ಕರ ಒಂದು ಟ್ಯೂಬ್ ಹಾಕ್ತೀವಿ. ಇದೆಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡೈಸೇಷನ್ ಇರುತ್ತೆ. ಆ ಸ್ಟ್ಯಾಂಡರ್ಡೈಸೇಷನ್ ಮಾಡಿ ನಮಗೆ ಭಾರತ ಸರ್ಕಾರದಿಂದ ಬಂದಿರುವಂತಹದ್ದು ಸೇಫ್ ಐ ಹಾಸ್ಪಿಟಲ್ ಅಂತ. ಸಾಧಿಸಿದ್ದು ಅಲ್ಪ, ಸಾಧಿಸಬೇಕಾದ್ದು ಅಗಾಧ. ಇರಲಿ ಇರಲಿ ಎಲ್ಲರ ಸಹಕಾರ, ಸಹಸ್ಪಂದನೆ ಎಂದಿಗೂ, ಎಂದೆಂದಿಗೂ, ಎಂದೆಂದಿಗೂ. ವೀಕ್ಷಕರೇ, ನೋಡಿದ್ರಲ್ಲ ರಂಗದೊರೆ ಹಾಸ್ಪಿಟಲ್ ಬಗ್ಗೆ ಒಂದು ಚಿಕ್ಕ ಎವಿಯನ್ನ ನೋಡ್ಕೊಂಡು ಬಂದ್ರಿ. ಮತ್ತೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಆಸ್ಪತ್ರೆಗೆ ಹೋದಾಗ ಅಯ್ಯೋ ದುಡ್ಡು ಜಾಸ್ತಿ ಆಗುತ್ತೆ, ಶಸ್ತ್ರಚಿಕಿತ್ಸೆ ಮಾಡ್ಬೇಕೇನೋ, ನಮ್ಮ ಹತ್ರ ಅಷ್ಟೊಂದು ಹಣ ಇದೆಯೇನೋ, ಈ ರೀತಿ ಆತಂಕ ಬರೋದು ಸಹಜ. ಆದ್ರೆ ರಂಗದೊರೆ ಹಾಸ್ಪಿಟಲ್ ಅಂದ್ರೆ ಚಾಮರಾಜಪೇಟೆಯಲ್ಲಿರುವಂತಹ ರಂಗದೊರೆ ಹಾಸ್ಪಿಟಲ್ನಲ್ಲಿ ಯಾವುದೇ ಒಂದು ಕುಟುಂಬ ಬಂದಾಗ ಅವರ ಆರ್ಥಿಕತೆಯ ಜೀವನ ಹೇಗಿದೆ, ಅವರ ಹತ್ರ ಹಣಕಾಸು ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಒದಗುವಂತಹ ಚಿಕಿತ್ಸೆಯನ್ನು ಸಹ ಮಾಡ್ತಾರೆ. ಅತಿ ಕಡುಬಡ ಕುಟುಂಬ ಬಂದರೂ ಕೂಡ ಅವರ ಒಂದು ಕುಟುಂಬದ ಆರ್ಥಿಕತೆಯ ಜೀವನವನ್ನ ತಿಳಿದು ಆ ಒಂದು ಆರ್ಥಿಕತೆಯ ಸಮಯಕ್ಕೆ ಸರಿಯಾಗಿ ಒಂದು ಚಿಕಿತ್ಸೆಯನ್ನು ಸಹ ನೀಡ್ತಾ ಇದ್ದಾರೆ. ಈ ರೀತಿ ಇದ್ದಲ್ಲಿ ನೀವು ಕೂಡ ಒಮ್ಮೆ ಭೇಟಿಯನ್ನ ನೀಡಬಹುದು. ಖಂಡಿತವಾಗ್ಲೂ ಒಳ್ಳೆಯ ಫೆಸಿಲಿಟೀಸ್ ಇದೆ. ನಿಮ್ಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ. ಇನ್ನು ಡಾಕ್ಟರ್, ಕೆಲವು ಮಕ್ಕಳು ನೋಡೋದಾದ್ರೆ ಈಗ 15, 16 ಒಂದು ಡ್ರೈವಿಂಗ್ ಕ್ರೇಜ್ ಅನ್ನೋದು ಜಾಸ್ತಿ ಇರುತ್ತೆ, ಅಥವಾ ಒಂದು ಸಿನಿಮಾ ಕ್ರೇಜ್ ಅನ್ನೋದು ಜಾಸ್ತಿ ಇರುತ್ತೆ. ಈ ರೀತಿ ಎಲ್ಲ ಇದ್ದಾಗ ಕೆಲವೊಂದು ರ್ಯಾಶ್ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಅಥವಾ ಒಂದು ಫೈಟಿಂಗ್ ಮಾಡುವಂತದ್ದಾಗಿರ್ಬೋದು, ತುಂಬಾ ಎಮೋಷನಲ್ಸ್, ಇದ್ರ ಬಗ್ಗೆ ಏನ್ ತಿಳಿಸ್ಕೊಡ್ತೀರಾ? ಗುಡ್ ಕ್ವೆಶ್ಚನ್. ಯಾಕೆಂದ್ರೆ ನಾವು ಬ್ರೈನ್ ಡೆವಲಪ್ಮೆಂಟ್ ನೋಡ್ತೀವಿ ಮಕ್ಕಳದು. ಈ ನ್ಯೂರೋ ಡೆವಲಪ್ಮೆಂಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಅಡಾಲಸೆಂಟ್ಗೂ ತುಂಬಾ ಸಂವಾದ ಬರುತ್ತೆ. ಲಾಟ್ ಆಫ್ ಪ್ರೂನಿಂಗ್ ಇಸ್ ಹ್ಯಾಪನಿಂಗ್, ಲಾಟ್ ಆಫ್ ಚೇಂಜಸ್ ಹ್ಯಾಪನಿಂಗ್. ವಾಟ್ ರಿಸರ್ಚ್ ಸೇಸ್ ಇಸ್ ದಟ್ ಬ್ರೈನ್ ಅಲ್ಲಿ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತಿದೆ, ಮುಂದ್ಗಡೆ ಭಾಗ. ಆಮೇಲೆ ಸೈಡ್ ಅಲ್ಲಿ ಇರೋದು ಟೆಂಪರಲ್ ಲೋಬು, ಅಮಿಗ್ಡೇಲಾ ಅಂತೀವಿ ಅದಕ್ಕೆ. That is responsible for memory, emotions, and it's a reward center. The one in front is responsible for reasoning and judgment. So, you may sit in the driving seat and drive. You're a 14-year-old. Driving madak barutte. Judgment. Nan brake hakbeka atho accelerate madbeka, yaro cross ಮಾಡ್ತಾ ಇದ್ದಾರೆ, ಏನ್ ಮಾಡಬೇಕು ಅಂತ ಆ ಸೆಂಟರ್ ಡೆವಲಪ್ ಆಗಿಲ್ಲ. ಸೊ ಆ ಕಾರಣಕ್ಕೆ ಅದಕ್ಕೆ ಜೋಶ್ ಇರುತ್ತೆ ತುಂಬಾ. ನಂಗೆ ಆಗತ್ತೆ, ನಂಗೆ ಬರುತ್ತೆ, ನಂಗೆ ಡ್ರೈವಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಬಟ್ ಅಲ್ಲಿ ಜಜ್ಮೆಂಟ್ ಮಾಡಕ್ ಬರಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಐದರ್ ಹಿ ಹಾರ್ಮ್ಸ್ ಹಿಮ್ಸೆಲ್ಫ್ ಆರ್ ಹಿ ಹಾರ್ಮ್ಸ್ ಸಂಬಡಿ ಆನ್ ದ ಪಾತ್. ಸೊ ಪೇರೆಂಟ್ಸ್ ಹ್ಯಾವ್ ಟು ಬಿ ವೆರಿ ಅವೇರ್ ಆಫ್ ದಿಸ್ ಮಿಸ್ಮ್ಯಾಚ್ ಬಿಟ್ವೀನ್ ರೀಸನಿಂಗ್ ಅಂಡ್ ಇಮೋಷನ್. ಸೊ ಇಮೋಷನ್ ಇಸ್ ವೆರಿ ಹೈ, ಸ್ಕೈ ಹೈ. ಎಲ್ಲ ಹಾರ್ಮೋನ್ಸ್ ಆರ್ ರೇಜಿಂಗ್ ಇನ್ ದಟ್ ಚೈಲ್ಡ್, ಬಟ್ ಜಜ್ಮೆಂಟ್ ಇಲ್ಲ. ಸೊ ಅದೇ ಸರ ಒಂಥರ ಜುಯ್ ಅಂತ ಮೇಲೆ ಹೋಗಿದ್ರೆ ದಮ್ ಅಂತ ಬೀಳುತ್ತದು, ಇದು ವಿತೌಟ್ ಹ್ಯಾವಿಂಗ್ ರಾಷನಲ್ ಥಿಂಕಿಂಗ್. ಸೊ ಸೇಫ್ಟಿ ಇಸ್ ಅ ಬಿಗ್ ಕನ್ಸರ್ನ್ ಫಾರ್ ಅಡಾಲಸೆಂಟ್ಸ್. They say that suicide is top cause of death. Second is road traffic accident. So these two things we have to be very careful, and you have to give channel ಮಾಡಬೇಕು. ಇವಾಗ ಇಷ್ಟೊಂದು ಇಮೋಷನ್ ಇರೋದು ಚಾನೆಲ್ ಮಾಡಿ, ಏನೋ ಒಂದು ಆರ್ಟೋ, ಏನು ಮ್ಯೂಸಿಕ್ಕೋ, ಡಾನ್ಸೋ, ಡ್ರಮ್ಮೋ, ಅಥವಾ ಏನೋ ಒಂದು ಸೋಷಿಯಲ್ ವರ್ಕ್, ವಾಲಂಟಿಯರಿಂಗು, ಏನೋ ಒಂದು ಪಕ್ಕದಲ್ಲಿ ಯಾರನ್ನಾದ್ರೂ ಹೆಲ್ಪ್ ಮಾಡೋದು. ಸೊ ಚಾನೆಲ್ ದಟ್ ಎನರ್ಜಿ ಸಮ್ವೇರ್ ಎಲ್ಸ್, so that it doesn't cost any harm. Okay.
ಏನು ವೀಕ್ಷಕರೇ ನೋಡಿದ್ರಲ್ಲ, ಮಕ್ಕಳು ಒಂದು 14 ವರ್ಷ 15 ವರ್ಷ ಆಗ್ತಿದಾಗೆ ಒಂದು ಬೈಕ್ ಕ್ರೇಜ್ ಆಗಿರ್ಬೋದು, ಕಾರ್ ಕ್ರೇಜ್ ಅನ್ನೋದಾಗಿರ್ಬೋದು ಜಾಸ್ತಿ ಇರುತ್ತೆ. ಆದ್ರೆ ಎಷ್ಟೋ ಜನಕ್ಕೆ ಅದನ್ನ ಮ್ಯಾನೇಜ್ ಮಾಡಕ್ ಬರೋದಿಲ್ಲ, ಆಕ್ಸಿಡೆಂಟ್ ಮಾಡ್ಕೊಂತಾರೆ. ಅಂತ ಟೈಮಲ್ಲಿ ಒಂದು ಎಮೋಷನಲ್ ಅನ್ನೋದು ಯಾವ ರೀತಿ ಆಗುತ್ತೆ, ಪೋಷಕರು ಯಾವ ರೀತಿ ಅದಕ್ಕೆ ಹೊಂದಾಣಿಕೆಯಾಗಿ ಅವರನ್ನ ನೋಡ್ಕೊಳ್ಬೇಕಾಗುತ್ತೆ, ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ಈಗಾಗಲೇ ತಿಳಿಸ್ಕೊಡ್ತಾ ಇದ್ದಾರೆ. ಅಂದಾಗೆ ಡಾಕ್ಟರ್, ಈಗ ನೋಡೋದಾದ್ರೆ ಇವಾಗ ರಂಗದೊರೆ ಹಾಸ್ಪಿಟಲ್ ಪ್ಯಾಂಡಮಿಕ್ ಸಿಚುವೇಶನ್, ಕೊರೋನಾ ಟೈಮಲ್ಲಿ ಒಂದು ವ್ಯಾಕ್ಸಿನ್ ಅನ್ನೋದು ಬಂತು. ನಂತರ ಇವಾಗ ರಂಗದೊರೆ ಹಾಸ್ಪಿಟಲ್ ಅಲ್ಲೂ ಕೂಡ ಒಂದು ವ್ಯಾಕ್ಸಿನ್ ಅನ್ನ ನೀಡ್ತಾ ಇದ್ದಾರೆ. ಯಾವ ಒಂದು ಏಜ್ ಗ್ರೂಪ್ಗೆ ವ್ಯಾಕ್ಸಿನ್ ಅನ್ನ ನೀಡ್ತಾ ಇದ್ದೀರಾ, ಇದರಿಂದ ಆಗುವಂತ ಬೆನಿಫಿಟ್ಸ್? ಸೊ ಲಾಟ್ ಆಫ್ ತುಂಬಾ ತಂದೆ ತಾಯಂದ್ರೆ ಗೊತ್ತಿಲ್ಲ ದಟ್ ಅಡಾಲಸೆನ್ಸ್ ಅಲ್ಲೂ ವ್ಯಾಕ್ಸಿನ್ ಇದೆ ನಮ್ಮ ಹತ್ರ ಅಂತ ಅನ್ಕೋತಾರೆ. 5ನೇ ವರ್ಷ ಆದ್ಮೇಲೆ ಆಗೋಯ್ತು ಅಂದ್ಬಿಡ್ತಾರೆ. ಬಟ್ ಆಕ್ಚುಲಿ 10ನೇ ವರ್ಷಕ್ಕೆ ಒಂದು ಇಂಜೆಕ್ಷನ್ ಇದೆ, ಅದು ಟಿಡ್ಯಾಪ್ ಅಂತೀವಿ ನಾವು. ಟೆಟ್ನಸ್, ಡಿಫ್ತೀರಿಯಾ ಅಂಡ್ ಪರ್ಟ್ಯೂಸಿಸ್ ವೆರಿ ಇಂಪಾರ್ಟೆಂಟ್ ಇಂಜೆಕ್ಷನ್, ಅದು ನಾವು ಕೊಡ್ತೀವಿ 10ನೇ ವರ್ಷಕ್ಕೆ. ಆಮೇಲೆ ಹೆಣ್ಮಕ್ಳಿಗೆ ನಾವು ಇವಾಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಸೊ ಅದು 2 ಡೋಸಸ್ ಆಗುತ್ತೆ ಇಫ್ ಇಸ್ ಲೆಸ್ ದೆನ್ 15, ಅಂಡ್ ಆಫ್ಟರ್ 15 ಬಂದ್ರೆ 3 ಡೋಸಸ್ ಆಗುತ್ತೆ. ಅದು ಸರ್ವೈಕಲ್ ಕ್ಯಾನ್ಸರ್ ಅಂತ ದೊಡ್ಡವರಾದ್ಮೇಲೆ ಬರುತ್ತಲ್ಲ, ಅದನ್ನು ಇವಾಗಲೇ ತಡೆಯುತ್ತೆ. ಸೊ ಅದೊಂದು ನಮ್ಮ ಕೈಲಿದೆ. ಇನ್ನೊಂದು ಕ್ಯಾಚಪ್ ವ್ಯಾಕ್ಸಿನ್ ಅಂತೀವಿ ನಾವು. ಎಷ್ಟೋ ಮಕ್ಕಳು ಈ ಕೊರೋನಾ ಟೈಮೇ ಆಗಲಿ ಅಥವಾ ಮರ್ತೋಗಿರ್ತಾರೆ ಅಥವಾ ಅದು ಆ ಕಾರಣ ಕಳೆದೋಗಿರುತ್ತೆ, ಸೊ ಮರ್ತೋಗಿರ್ತಾರೆ ಏನ್ ಮಾಡಬೇಕು ಅಂತ. ಕ್ಯಾಚಪ್ ವ್ಯಾಕ್ಸಿನ್ ಅಂತಿದೆ, ಅದರೊಳಗೆ ನಾವು ರುಬೆಲಾ ವ್ಯಾಕ್ಸಿನ್ ತುಂಬಾ ಇಂಪಾರ್ಟೆಂಟ್. ಅದು ಗರ್ಭಿಣಿಗೆ ತುಂಬಾನೇ ಮಹತ್ವದು, ಬಿಕಾಸ್ ಬರೋ ಮಕ್ಕಳಿಗೆ ಆಗಬಾರ್ದು ಅಂತ. ಸೊ ರುಬೆಲಾ ವ್ಯಾಕ್ಸಿನ್ ಇಂಪಾರ್ಟೆಂಟು. ಆಮೇಲೆ ಹೆಪಟೈಟಿಸ್ ಬಿ ಕೊಡ್ತೀವಿ, ಚಿಕನ್ ಪಾಕ್ಸ್ ಕೊಡ್ತೀವಿ. ಆಮೇಲೆ ಮಿಸ್ ಆಗಿದ್ರೆ ಹೆಪಟೈಟಿಸ್ ಎ, ಟೈಫಾಯ್ಡ್ ಕೊಡ್ತೀವಿ. ಕೆಲವು ಡೆಲ್ಲಿ, ನಾರ್ತ್ ಈಸ್ಟ್ ಅಲ್ಲಿ ಮೆನಿಂಗೋಕಾಕಲ್ ವ್ಯಾಕ್ಸಿನ್ ಕೊಡ್ತೀವಿ. ಸೊ ಸಾಕಷ್ಟು ವ್ಯಾಕ್ಸಿನ್ಸ್ ಇದೆ. ಸೊ ಕ್ಯಾಚಪ್ ಮಾಡ್ತೀವಿ ನಾವು. ಸೊ ದೋಸ್ ವಿಚ್ ಆರ್ ಮಿಸ್ಡ್ ವಿ ವಿಲ್ ಕ್ಯಾಚಪ್. ಅಂಡ್ ಇಟ್ಸ್ ಅವೈಲಬಲ್ ಇನ್ ಅವರ್ ಹಾಸ್ಪಿಟಲ್. ಇನ್ನು ಡಾಕ್ಟರ್, ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಕೊನೆಯದಾಗಿ ಮಕ್ಕಳ ಬಗ್ಗೆ ಪೋಷಕರಿಗೆ ನೀವು ತಿಳಿಸುವಂತ ಒಂದು ಕಿವಿ ಮಾತು ಏನು? ಸೊ ಫಸ್ಟ್ ಇಸ್ ದಟ್ ನಮಗೆ ಬಿ ಪ್ರೊಆಕ್ಟಿವ್. ಸುಮ್ಮನೆ ಕೂತ್ ಕಡೆ ನಾವು ಮಕ್ಕಳು ಸಾಕಾಗಲ್ಲ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, ಸ್ಪೆಂಡ್ ಟೈಮ್, ಸ್ಯಾಕ್ರಿಫೈಸ್ ಮಾಡಬೇಕು. ನೀವು ಎಷ್ಟೋ ನಿಮ್ ಟೈಮ್ ಸ್ಯಾಕ್ರಿಫೈಸ್ ಮಾಡ್ಬೇಕು. ಸುಮ್ಮನೆ ಅಂಗಡಿಗೆ ಹೋಗಿ ಸಾಮಾನು ತಂದು ಕೊಡ್ತೀನಿ ಅಂತಲ್ಲ ಮಗುಗೆ. ಆ ಮಗು ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ, ಏನ್ ಆಕ್ಟಿವಿಟಿ ಮಾಡಿದ್ರಿ, ಎನ್ರಿಚಿಂಗ್ ಆಕ್ಟಿವಿಟಿ ಇತ್ತಾ ಅಥವಾ ಅದ್ರ ಜೊತೆ ಕೂತ್ಕೊಂಡು ಟಿವಿ ನೋಡಿದ್ರ, ಏನ್ ಮಾಡಿದ್ರಿ, ಸೊ ಆಲ್ ದಟ್ ಯು ಹ್ಯಾವ್ ಟು ಥಿಂಕ್ ಫಾರ್ ಯಂಗರ್ ಚಿಲ್ಡ್ರನ್. ಫಾರ್ ಓಲ್ಡರ್ ಚಿಲ್ಡ್ರನ್, ನೀವು whatever you have done in the first few years will stand you in good stead in when you are parent of a adolescent. I would say listening skill. ಇವಾಗ ಮಗು ನಿಮ್ ಜೊತೆಗೆ ಮಾತಾಡ್ತಾ ಇದೆ, ನೀವು ಅದಕ್ಕೆ ಫುಲ್ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊತಾ ಇದ್ದೀರಾ ಅಥವಾ ನಿಮ್ ಕೆಲಸ ನೀವೇನೋ ಮಾಡ್ತಾ ಇದ್ದೀರಾ, ಅಡಿಗೆ ಮಾಡ್ತಾ ಇದ್ದೀರಾ, ಪೇಪರ್ ಓದ್ತಾ ಇದ್ದೀರಾ, ಮಗು ಹೂ ಅಂತ ಇದ್ದೀರಾ. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್. ಮಗು ನೋಡ್ತಾ ಇರುತ್ತೆ. ಆಮೇಲೆ ನೀವು ರೋಲ್ ಮಾಡೆಲ್ ಮಾಡಬೇಕು. ನೀವೇನ್ ರೋಲ್ ಮಾಡೆಲ್ ಮಾಡ್ತೀರಾ? ಹೌ ಆರ್ ಯು ಆಸ್ ಎ ಸಿಟಿಸನ್? ಆರ್ ಯು ಸಿವಿಕ್ ಸಿಟಿಸನ್? ನೀವು ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆಲಿ ಎಸಿತರ ಮಗುಗೆ ಅದನ್ನ ಹಂಗ್ ಮಾಡ್ಬೇಡ ಅಂತ ಹೇಳ್ತೀರಾ. ಸೊ ಇಟ್ ಇಸ್ ವಾಟ್ ಯು ರೋಲ್ ಮಾಡೆಲ್. ಸೊ ಬಿ ಅ ಗುಡ್ ರೋಲ್ ಮಾಡೆಲ್, ಲಿಸನ್ ಟು ದ ಚೈಲ್ಡ್ ವೆಲ್, ಅಂಡ್ ಯು ಲಿವ್ ಯುವರ್ ಲೈಫ್ ಲೈಕ್ ಹೌ ಯು ವುಡ್ ವಾಂಟ್ ಯುವರ್ ಚೈಲ್ಡ್ ಟು ಬಿ. ಸೊ ಅಷ್ಟು ಮಾಡಿ ನೀವು ಯು ಹ್ಯಾವ್ ಅಚೀವ್ಡ್ ಅ ಲಾಟ್. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಒಂದು ಪೋಷಕರ ಮಕ್ಕಳ ಮಧ್ಯೆ ಯಾವ ರೀತಿ ಬಾಂಡಿಂಗ್ ಇರಬೇಕು, ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಮಕ್ಕಳ ಮತ್ತು ಪೋಷಕರ ಬಾಂಧವ್ಯ ಹೇಗಿರಬೇಕು, ಅಲ್ಲದೆ ಪೋಷಕರು ಮಕ್ಕಳಿಗೆ ಜನ್ಮ ನೀಡೋದು ಮಾತ್ರವಲ್ಲ, ಜನ್ಮ ನೀಡಿದ ತಕ್ಕಾಗೆ ಆ ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು, ಅವ್ರನ್ನ ಯಾವ ರೀತಿ ರೋಲ್ ಮಾಡೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ದೀರಲ್ವಾ. ನೀವು ಕೂಡ ಏನಾದ್ರು ಡಾಕ್ಟರ್ನ ಮೀಟ್ ಮಾಡಬೇಕು ಎಂಬುದಲ್ಲಿ ಚಾಮರಾಜಪೇಟೆಯಲ್ಲಿರುವಂತಹ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ಗೆ ಒಮ್ಮೆ ಭೇಟಿಯನ್ನ ನೀಡಬಹುದು. ಡಾಕ್ಟರ್ ನೇಮು ಶುಭಾ ಬಾದಾಮಿ ಅಂತ. ಹಾಗಾಗಿ ವೀಕ್ಷಕರೇ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸ್ ಅನ್ನು ತೆಗೆದುಕೊಂಡು ಒಮ್ಮೆ ಭೇಟಿನ ನೀಡಿ ನಿಮ್ಮ ಒಂದು ಅನಾರೋಗ್ಯಕ್ಕೆ ಬ್ರೇಕ್ ಹಾಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶ್ವಾಹಿನಿ. ನಮಸ್ಕಾರ. ಸ್ತ್ರೀ ಮತ್ತು ಪುರುಷ ಪಂಚತನಕ್ಕೆ ಗುಡುಚಿ ಆಯುರ್ವೇದದಲ್ಲಿದೆ ಸೂಕ್ತ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08041477377